class, we're looking at parallel lines. Okay, let me just recap that thing. Okay, recording has started. Okay. We were looking at what happens, properties of angles that get formed when a line intersects two parallel lines. The straight line, ಎರಡು parallel lines intersect ಮಾಡಿದಾಗ. So A, B, C, D, and let's say this is M, N, and this is, let's say, P, and this is Q. So first thing we saw is corresponding angles. Okay, ಹೆಸರು ಕೊಟ್ಬಿಡ್ತೀನಿ, number ಕೊಟ್ಬಿಡ್ತೀನಿ. 1, let's say 2, 3, 4, 5, 6, 7, 8. First thing we saw is angle 1 and angle 5. So these are called corresponding angles, ಅಥವಾ ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಅನುರೂಪ ಕೋನಗಳು ಅಂತಾರಲ್ಲ. ಅನುರೂಪ ಕೋನಗಳು ಅಂತೀವ್ರಿ. The reason for why these have to be same is, you can see ನಾವೇನ್ ಹೇಳಿದ್ವಿ ಇದಕ್ಕೆ ಹೆಂಗ್ reason ಕೊಟ್ಟಿದ್ವಿ ನಾವು. Suppose if you go on shrinking PQ without changing these angles, if I go on shrinking these PQ, ಇದನ್ನ PQ ಅನ್ನ ಕುಬ್ಜ ಮಾಡ್ತಾ ಕಡಿಮೆ ಮಾಡ್ತಾ ಹೋದ್ರೆ these angles won't change. ಅವ angles ಹಂಗೆ ಉಳಿತಾವ. But we will eventually, what happens, ಕೊನೆಗೆ ಏನಾಗ್ಬಿಡ್ತದೆ? 1 ಮತ್ತು 5 ಏನಾಗ್ತಾವ? ಐಕ್ಯ. ಒಂದರಲ್ಲಿ ಒಂದು ಐಕ್ಯ ನಮ್ಗೆ ಗೊತ್ತೈತಿ. ಒಂದರಲ್ಲಿ ಒಂದು ಐಕ್ಯ ಆಗುವಂತಹ ಅಂಶಗಳು ಪರಸ್ಪರ ಇಲ್ಲೇ ಇರಬೇಕು ಅಂತ ಹೇಳಿ. Now we also know that angle 1 and angle 2 are complementary. Complementary ಅಲ್ಲ, sorry, they are what? Supplementary. Angle 1 plus angle 2 ಎಷ್ಟಿರ್ತೈತೆ? Angle 1 plus angle 2 is equal to, we know this, 180 degree. And we know that angle 1 plus angle 3, angle 1 plus angle 3 is also equal to 180 degrees. 180 degree. Therefore we know that angle 2 must be equal to angle 3. This is the proof of ಇದೇ ನಮ್ಮ ಶೃಂಗಾಭಿಮುಖ ಕೋನಗಳು ಸೇಮ್ ಇರ್ತಾವ ಅನ್ನೋದು ಪ್ರೂಫ್ ಇಲ್ಲೇ ತೋರಿಸ್ಬಿಟ್ಟು ಇಲ್ಲೇ ಪ್ರೂಫ್ ಬಂತು. So angle 2 is always equal to angle 3 because these are vertex opposite angles. Similarly, angle 1 is equal to angle 4. Angle 1 equal to angle 4. ಆಮೇಲೆ angle 1 equal to angle 5. Angle 1 is, we already know that angle 1 equal to angle 5 ಇಲ್ಲಿ ಒಂದು. ಆಮೇಲೆ angle 1 is also equal to angle 4. ಇದು ನಮ್ 2. ಅಂತ ಬರ್ಕೊಂಡ್ರೆ ಇವೆರಡರಿಂದ ಏನ್ ಹೇಳ್ಬೋದು ನಾನು? Angle 5 and angle 4 are same. Angle 5 and angle 4 are same. ಇವೆರಡು ಸೇಮ್. ಇದೈತಲ್ಲ ಈ ಕೋನ ಮತ್ತೆ ಈ Z ದಾಗಿನ ಈ ಕೋನ. ಸೊ ಇಲ್ಲಿ Z ಗತೆ ಐತಲ್ಲ, ಈ ಕೋನ ಮತ್ತು ಈ ಕೋನ. ಈ Z ಗತೆ ಹೆಂಗ್ ಬೇಕಾದಂಗೆ ಹೆಂಗ್ ಬೇಕಾದಂಗೆ Z ಇದ್ರೆ ನಡೆದಿಲ್ಲ, ಮತ್ತೆ ಹಿಂಗೆ ಇದ್ರೆ ನಡೆದಿಲ್ಲ. Z ಹೆಂಗಿರ್ಬೇಕು? ಪ್ಯಾರಲಲ್ ಲೈನ್ಸ್ ಇರ್ಬೇಕು. ಇವಕ್ಕೆ ಏನಂತೀವಿ ನಾವು? ದೀಸ್ ಆರ್ ಕಾಲ್ಡ್ ಆಸ್ ಪರ್ಯಾಯ ಕೋನಗಳು. alternate angles. ಬರ್ಕೊಡ್ರಿ, alternate angles. ಪರ್ಯಾಯ, alternate. ಬರ್ಕೊಂಡ್ರಲ್ಲ. And then we know ಇಷ್ಟು ಗೊತ್ತಾಯ್ತು. Now we also know that what else, ಮತ್ತೇನ್ ಮಾಡ್ಬೋದು ನಾವು? ಬಹಳ ಎಲ್ಲಕ್ಕೂ ಮತ್ತೇನ್ ಮಾಡ್ಬೋದು ನಾವು? ಮತ್ತೇನ್ ಹೇಳ್ಬೋದು ಇಲ್ಲಿ? 3 ಮತ್ತು 7 ಸೇಮ್ ಅದಾವ, ಹೌದಲ್ಲ? angle 3 ಮತ್ತು 7 ಸೇಮ್ ಅದಾವ, ಹೌದಲ್ಲ? ಅನುರೂಪ angle 7 ಅದಾವ. ಮತ್ತೇನ್ ಹೇಳ್ಬೋದು ನಾವು? ಇದನ್ನ ಹೇಳ್ಬೋದು ನೋಡ್ರಿ, angle 3 plus angle 5 equal to 180 ಅಂತ ಹೇಳ್ಬೋದು. ಹೆಂಗ್ ಹೇಳ್ಬೋದು ಇದನ್ನ? angle 3 plus angle 1 180 ಐತಿ. ಆಮೇಲೆ 1 ಇದ್ 5 ಈಕ್ವಲ್ ಐತಿ. ಆಮೇಲೆ angle 3 ಮತ್ತು 5 ಕೂಡಿಸಿರ ಏನಾಗ್ಬೇಕು? ಇವೆರಡು ಕೂಡಿಸಿರ ಏನಾಗ್ಬೇಕು? ಹಂಗ ಇವನ್ ಎರಡನ್ನು ಕೂಡಿಸಿದ್ರು 180. ಇದು 180 ಆಗ್ಬೇಕು, ಇದು 180 ಆಗ್ಬೇಕು. ಮೈತ್ರಿ ಕೋನಗಳು. ಇವಕ್ಕೆ ಏನಂತೀವಿ ನಾವು? ಮೈತ್ರಿ ಕೋನಗಳು. angle 3 5 ಕೂಡಿದಾಗ 180 ಹಾಕತ್ಲ, ಇವು ಮೈತ್ರಿ ಕೋನಗಳು ಅಂತ ಏನು ಕರಿತೀವಿ. ಇಂಗ್ಲಿಷ್ ದಾಗ ಏನಂತ ಕರಿತೀರಿ? ಫ್ರೆಂಡ್ ಆಂಗಲ್ಸ್ ಅಂತೀರ. ಮೈತ್ರಿ ಅಂದ್ರೆ, ಮೈತ್ರಿ ಕೋನಗಳು ಅಂದ್ರೆ ಫ್ರೆಂಡ್ಸ್. ಕಾಂಜುಗೇಟ್ ಆಂಗಲ್ಸ್ ಅಂತೀರ.
ಓಕೆ, ಅದಕ್ಕೇನೆ ಹೆಸರು ಕರೆಯೋದು ಪಾರ್ಶ್ವ ಅಂದ್ರೆ ಅಡ್ಜಸೆಂಟ್ ಆಂಗಲ್ಸ್. ಪಾರ್ಶ್ವ ಅಂದ್ರೆ ಬಾಜು ಬಾಜುಕಿನ, ಇವೆರಡು ಪಾರ್ಶ್ವ ಕೋನಗಳು. ಇದು ಮತ್ತೆ ಇದು ಎರಡು ಪಾರ್ಶ್ವ ಕೋನಗಳು, ಬಾಜು ಬಾಜುಕಿನ ಕೋನಗಳು. ಪಾರ್ಶ್ವ ಅಂದ್ರೆ ಬಾಜು ಬಾಜುಕಿನ. ಬಾಜು ಬಾಜುಕಿಂದ ವರ್ಡ್ ಏನೈತಿ? ಅಡ್ಜಸೆಂಟ್. ಅಡ್ಜಸೆಂಟ್ ಇಂಗ್ಲಿಷ್ ಒಳಗ ಅಡ್ಜಸೆಂಟ್. ಇಷ್ಟಾತಂದ್ರ ವಿ ಆರ್ ನೌ ರೆಡಿ ಟು ಸ್ಟಾರ್ಟ್ ಲುಕಿಂಗ್ ಅಟ್ ಟ್ರಯಾಂಗಲ್ಸ್. ಏನು ಬರ್ಕೊಡ್ರಿ. ಓಕೆ, 1 2ಕ್ಕೆ ಏನ್ ಸಂಬಂಧ ಐತಿ? ಹಂಗ ನೋಡಿ ಹೇಳ್ರಿ ನಂಗ. 1 2ಕ್ಕೆ ಏನ್ ಸಂಬಂಧ ಐತಿ? ಪರಿಪೂರಕ ಕೋನಗಳ. ಪಾರ್ಶ್ವ ಅಂತೂ ಹೆಂಗಿದ್ರು ಪಾರ್ಶ್ವ ಅಂತಾರ. ಬಾಜು ಬಾಜುಕಿನ ಕೋನಗಳು ಅವ್ ಎರಡು ಕೂಡ್ರೆ ಏನಾಕತಿ? ಏನ್ ಸಂಬಂಧ ಐತಿ? 180 ಐತಿ. ಪಾರ್ಶ್ವ ಅಂತೂ ಅದಾವ. 1 4ಕ್ಕೆ ಏನ್ ಸಂಬಂಧ ಐತಿ? 1 4ಕ್ಕೆ ಏನ್ ಸಂಬಂಧ ಐತಿ? ಸೇಮ್ ಅದಾವ. 2 3 ಸೇಮ್ ಅದಾವ. 5 8 ಸೇಮ್ ಅದಾವ. 5 6 ಪರಿಪೂರಕ ಅದಾವ. 5 7 ಪರಿಪೂರಕ ಅದಾವ. 8 5 ಸೇಮ್ ಅದಾವ. 7 3 ಸೇಮ್ ಅದಾವ. 5 3 ಪರಿಪೂರಕ ಅದಾವ. 6 4 ಪರಿಪೂರಕ ಅದಾವ. ರೈಟ್? ಆಮೇಲೆ 8 1 ಏನ್ ಹೇಳ್ಬೋದು? ಸೇಮ್ ಅದಾವ. ಹೆಂಗ್ ಹೇಳ್ಬೋದು 8 1 ಸೇಮ್ ಅದಾವ ಅಂತ? ಹಂಗ ನೋಡ್ಬೋದು. ಅಥವಾ ಈಗ ನಾವು ಇದ್ರ ಮ್ಯಾಗಿಂದ ಏನ್ ಹೇಳ್ಬೋದು? 1 4 ಸಮಾದವು. 1 4 ಸಮಾದವು. ಆಮೇಲೆ 4 8 ಅನುರೂಪ ಕೋನ. 4 ಮತ್ತೆ 8 ಅನುರೂಪ ಕೋನಗಳು. ಬಹಳಷ್ಟು ಸ್ಟೆಪ್ಸ್ ನಾವು ಮಾಡ್ಕೊತ ಹೋಗ್ತೀವಿ. ಬಹಳಷ್ಟು ವೇಸ್ ಒಳಗೆ ಮಾಡ್ಬೋದು. 5 8 ಅಭಿಮುಖ ಕೋನಗಳು ಸಮ ಇರ್ತಾವ. ಕರೆಕ್ಟ್. ಸೊ 1 5 ಸೇಮ್ ಅದಾವು. 5 8 ಸೇಮ್ ಅದಾವು. ಸೊ ಆದ್ಮೇಲೆ 1 8 ಸೇಮ್ ಅದಾವು. ರೈಟ್. ಬರ್ಕೊಂಡಿದ್ನೆಲ್ಲ? Yes sir. Okay. Now let's look at, now we want to see the properties of triangles. ತ್ರಿಭುಜಗಳ ಏನಾದ್ರೂ ಗುಣಲಕ್ಷಣ. ಎಂತಾದ್ರೂ ತ್ರಿಭುಜ ಇರ್ಬೋದ ಇದು? ನಾವ್ ಒಂದ್ ತ್ರಿಭುಜ ಅಂದ್ಬಿಟ್ಟೆ ಅಂದ್ರೆ ಅದಕ್ಕ ಏನು, ನಾನು ಏನೋ ಒಂದ್ ಯಾವಾಗ ಒಂದ್ ಹೇಳಿದ್ನಿ ABC ಒಂದು ತ್ರಿಭುಜವಾಗಿರ್ಲಿ ಅಂತ. ಅವಾಗ ನೀವ್ ಏನ್ ಅನ್ಕೋಬಾರ್ದು, ಓ ABC ಸಮದ್ವಿಬಾಹು ತ್ರಿಭುಜ ಐತಿ ಅಥವಾ ಸಮಬಾಹು ತ್ರಿಭುಜ ಐತಿ ಅಂತ ಎಂದೂ ಅನ್ಕೋಬಾರ್ದು. ಒಂದು ABC ತ್ರಿಭುಜ ಆಗಿರ್ಲಿ ಅಂದ್ರೆ ಎಂತಾದ್ದು ತ್ರಿಭುಜ ಆಗಿರ್ಬೋದು. ABC ಎಂತಾದ್ದು ತ್ರಿಭುಜ ಐತಿ, ಎಂತಾದ್ದು ಅಸಮಬಾಹು ತ್ರಿಭುಜ ಐತಿ. ಹೆಂಗು ಇಂಥದ್ದು ಹೆಂಗೂ ಇರ್ಬೋದು, ಅದು ಹಿಂಗೂ ಇರ್ಬೋದು, ಹೆಂಗ್ ಬೇಕಾದಂಗೆ ಇರ್ಲದು. ನನಗೇನ್ ಪ್ರೂವ್ ಮಾಡ್ಬೇಕಾಗೈತಿ? ಇವುಗಳ ಒಳಕೋನಗಳ ಮೊತ್ತ ನಿಮ್ಗೆಲ್ಲರಿಗೂ ಗೊತ್ತೈತಿ 180 ಇರ್ತೈತಿ ಅಂತ. ಪ್ರೂವ್ ಯಾರಿಗ್ ಮಾಡಕ್ ಬರ್ತೈತಿ? ಕೈ ಎಷ್ಟು ಮಂದಿಗೆ ಇದನ್ನ? ಇವುಗಳ ಒಳಕೋನಗಳ ಮೊತ್ತ ಯಾವತ್ತು ಎಂತಾದ್ದು ತ್ರಿಭುಜ ಇದ್ರು ಅದರ ಒಳಕೋನಗಳ ಒಟ್ಟಾರೆ ಸಮ 180 ಡಿಗ್ರೀಸ್ ಇರ್ತೈತಿ ಅಂತ ಎಷ್ಟು ಮಂದಿ ಪ್ರೂವ್ ಮಾಡಕ್ ಬರ್ತೈತಿ? ನೀವು ಮಾಡಿರ್ತಾರಲ್ಲ ಇದನ್ನ ಸ್ಕೂಲ್ನಾಗ. ನಾನ್ ತಿಳ್ಕೊಂಡು ನಾ ಬಾಳ ಹಿಂದಿದ್ದೇನೆ ಅಂತ ಜಾಮೆಟ್ರಿ ಒಳಗ. ಇನ್ನೂ ಆಗಿಲ್ಲ ಇದು, ಸ್ಕೂಲ್ನಾಗ ಬಂದಿಲ್ಲ. ಅಲ್ಲೇ ನಮಗ್ ಪ್ರೂವ್ ಹೇಳಿದ್ರಿ. ಇನ್ನ ಹೋದಂಗ್ ಪ್ರೂಫ್ ಏನ ಕಠಿಣ ಆಗ್ತಾ ಹೋದ್ರು ನೀವೇ ಯೋಚನೆ ಮಾಡ್ಬೇಕೀಗ. ಯಾಕಂದ್ರೆ ಪ್ರೂಫ್ ಅಂದ್ರೆ ನೀವೇ ಮಾಡೋದಿರ್ತದೆ. ಯೋಚನೆ ಮಾಡ್ರಿ ಹೆಂಗ್ ಮಾಡ್ತಾರೆ. ನಾವ್ ಏನ್ ಕಲ್ತೀವಲ್ಲ ಅಲ್ಲಿ ಇದನ್ನ ಮಾತ್ರ ಉಪಯೋಗಿಸೋದು, ನೆನಪಿರ್ಲಿ. ಮತ್ತೇನು ಹೊಸದ್ ಬೇಕಾಗಿಲ್ಲ. ಮೂರು ಕೂಡಿಸ್ರೆ 180 ಇರ್ಲೇಬೇಕು ಅಂತ ಪ್ರೂವ್ ಮಾಡ್ಬೇಕಾಗೈತೆ ನಾವು. ನಿಮ್ಗೆ ಏನಾದ್ರು ರಚನೆ ಬೇಕಾಗಿದ್ರೆ ಮಾಡ್ಕೋಬಹುದು, ಏನ್ ಬ್ಯಾಡ ಅಂತ ಹೇಳೋದು. ಯಾವ್ದೇ ಪಾಸಿಬಲ್ ರಚನೆ ಇತ್ಲಾ ಅದನ್ನ ಮಾಡ್ಕೋಬೇಕು. ಇಂಪಾಸಿಬಲ್ ರಚನೆ ಮಾಡಕ್ ಹೋಗ್ಬಾರ್ದು.
ಎ ಬಿ ಅನ್ನು ಮತ್ತು ಎ ಸಿ ಗೆ ಸಮ ಮಾಡ್ರಿ ಅಂತ ಅನ್ಬಾರ್ದು. ಮತ್ತ ಅದಂಗ ಇಂಪಾಸಿಬಲ್ ಅದು. ಅದಿಲ್ಲ ಅಂದ್ರೆ ಇಲ್ಲ. ಎ ಬಿ ಅನ್ನು ಎ ಸಿ ಗೆ ಸಮ ಆಗುವಂಗ ಏನಾರ ಮಾಡ್ರಿ ಅಂದ್ರ ಆ ಟ್ರಯಾಂಗಲ್ ಏನ್ ಮಾಡ್ರಿ, ಸ್ವಲ್ಪ ಹಿಗ್ಗಿಸ್ರಿ ಕುಗ್ಗಿಸ್ರಿ, ಹಂಗಿಲ್ಲ. ಸರಿ, ಒಟ್ಟು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕು. 180 ಇರ್ತೈತೆ ಅಂತ ನಿಮ್ಗೆ ಹೇಳಿದಾರ ಅದಲ್ಲ. ಹಾ ರೀ. ಅದ್ ಹೆಂಗ್ ಹೇಳಿದಾರು ಆಕ್ಚುಲಿ ಅದಕ್ಕೊಂದು ಪ್ರೂಫ್ ಐತೆ ಅದಕ್ಕೆ. ಅಂತಾಗನ ಎಲ್ಲಾರು ಜಗತ್ನಾಗ ಒಪ್ಪಿದಾರೆ. ಅಂದ್ರೆ ನೀವು ಎಲ್ಲಾ ತ್ರಿಭುಜಗಳನ್ನು ತೆಗೆದ್ ನೋಡಕ್ ಬರ್ತೈತೆ. ಎಷ್ಟು ತ್ರಿಭುಜಗಳು ಆಗ್ತಾವ? ಎಷ್ಟು ತ್ರಿಭುಜಗಳನ್ನ ತೆಗಿಬೋದು ಒಟ್ಟಾರೆ? ಹ್ಮ್ 6 ಒಟ್ಟ ತ್ರಿಭುಜಗಳನ್ನ ಎಷ್ಟು ತೆಗಿಬೋದು ನಾನು? ಅನಂತ ರೀ ಸರ್. ಅನಂತ ತ್ರಿಭುಜಗಳನ್ನ ತೆಗಿ. ಸೊ ಎಲ್ಲದಕ್ಕೂ ಪ್ರೂವ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಹೋಗಿ ಅಳದಳ ನೋಡಕ್ ಬರ್ತೈತಿ. ಇಲ್ರಿ, ಬಾಳ ತ್ರಿಭುಜ ಅದಾವ್ರಿ. ಹಂಗ್ ಮಾಡಕ್ ಬರಂಗಿಲ್ಲ. ಸೊ ಪ್ರೂವ್ ಮಾಡ್ಬೇಕಾಗ್ತದೆ. ನಾವ್ ಈಗಾಗಲೇ ಏನೇನು ಪ್ರೂವ್ ಮಾಡಿದಲ್ಲ ಅದನ್ನ ಬಳಸ್ಬೋದು. ಇದನ್ನ ಸಮಾಂತರ ಚತುರ್ಭುಜವನ್ನಾಗಿ ರಚನೆ ಮಾಡ್ಕೋದ್ರಿ. ಸಮಾಂತರ ಚತುರ್ಭುಜವನ್ನಾಗಿ ರಚನೆ ಮಾಡೋದು ಹೆಂಗ್ ಮಾಡ್ಲಿ? ಹಿಂಗ್ ಮಾಡ್ಲಿ. ಹಾ ರೀ. ಅಂತ ರಚನೆ ಮಾಡ. ಅಲ್ಲೊಂದ ಪಾಯಿಂಟ್ ಕುಡೈತೆ ಅಂತ ಅದನ್ನ ಗುರ್ಸ್ಕೋದ್ರಿ. ಟಿ ಅತ್ತರಿ. ಬಿ ಮತ್ತೆ ಡಿ ಸಮ ಆಗ್ತಾವ್ರಿ. ಯಾವ ಸಮ ಆಕಾವ್? ಕೋನ ಹೇಳು, ಹೆಸರಿಸು. ಎ ಬಿ ಸಿ ಮತ್ತು ಎ ಡಿ ಸಿ ಸಮ ಆಗ್ತಾವ್ರಿ. ಎ ಡಿ ಸಿ ಮತ್ತ ಎ ಬಿ ಸಿ ಸಮ ಆಗ್ತಾವ್ರಿ. ಎ ಬಿ ಸಿ. ಇವೆರಡು ಸಮ ಅಕ್ಕಾವ್ ಅಂತ ನಾವ್ ಇನ್ನ ಪ್ರೂವ್ ಮಾಡಿಲ್ಲ ಆಕ್ಚುಲಿ. ಸರಿ, ಒಂದು ಹೋಗಿಲ್ರಿ, ಎಲ್ಲ ತ್ರಿಭುಜಕ್ಕೆ ಅದಾವ್ರಿ ಇನ್ನ. ಮೇಲೆ ಒಂದು ಸರಳ ರೇಖೆಯನ್ನ ಎಳಿಬೇಕ್ರಿ. ಸರಳ ರೇಖೆ ಸಮಾಂತರ ರೀ. ಒಂದೇ ತ್ರಿಭುಜದ ಮೇಲೆ ಒಂದು ಸರಳ ರೇಖೆಯನ್ನ ಎಳಿಬೇಕ್ರಿ. ಎಲ್ಲಿ ಎಳಿಲಿ ಸರಳ ರೇಖೆ? ಒಂದೇ ತ್ರಿಭುಜ ರೀ. ಮ್ಯಾಲ್ರಿ ಸರಿ, ಎ ಬಿಂದುವಿನ ಮ್ಯಾಲ್ ಎ ಇಂದ ಡಿ ಸ್ಟ್ರೇಟ್ ಎಳಿರಿ ಸರಿ. ಹಿಂಗ ಸ್ಟ್ರೇಟ್ ಸಮಾಂತರವಾಗಿ ಸ್ಟ್ರೇಟ್ ಇಲ್ಲ, ಇದನ್ನ ಬೇಸಿಕ್ ಸಮಾಂತರವಾಗಿ ಸಮಾಂತರವಾಗಿ ಎಳಿಬೇಕ್ರಿ. ಈಕ್ವಲ್ ಆಗಿರ್ಬೇಕು. ಎಳಿಬೇಕ್ರಿ. ಈಗ ಹಂಗ ಯಾರು ಹೇಳತ್ತಾರಲ್ಲ ನಿಮ್ಗೆಲ್ಲ ಸ್ಕೂಲ್ನಾಗ ಆಗೈತಿ ಇದು ಪ್ರೂಫ್? ಹಾ ರೀ. ಎಸ್ ಸರ್. ಎಸ್ ಸರ್. ಇಷ್ಟೋ ಮಟ್ಟ ಯಾರು ಆಗಿಲ್ಲ ಅಂದ್ರಿ? ಆಗಿಲ್ರಿ ಸರಿ. ನಮ್ಮ ಯಾರಿಗ್ ಸ್ಕೂಲ್ನಾಗ ಆಗೈತಿಲ್ಲ ಒಂದ್ ನಿಮಿಷ ಯಾರಿಗ್ ಸ್ಕೂಲ್ನಾಗ ಆಗೈತಿಲ್ಲ ಅವ್ರೆಲ್ಲಾ ಗಪ್ಪ ಕುಂದಿರ್ಬೇಕು ಈ ಕ್ಲಾಸ್ ಕೊಡ್ಬೇಕು. ಯಾಕಂದ್ರೆ ಆಗೈತಿ ನಿಮಗೆ. ಆಗೈತ್ ಏನಿಲ್ಲ ಅದ್ರಾಗ. ಅದ್ ಹೇಳಿದಾರೆ ನಿಮ್ಗ. ಅದಲ್ಲ ಇಂಪಾರ್ಟೆಂಟ್. ಆಗಿಲ್ದವ್ರು ಮಾತ್ರ ಕೈ ಎತ್ಬೋದು. ಆಗಿಲ್ದವ್ರು ಮಾತ್ರ ಕೈ ಎತ್ರಿ ಫಸ್ಟ್. ಉಳಿದವ್ರೆಲ್ಲಾರು ಕೈ ಇಳಿಸ್ರಿ. ಆಗಿಲ್ದವ್ರು ಮತ್ತೆ ಆನ್ಸರ್ ಬಂದವ್ರು. ಹಾಗೇ ಇಲ್ದೆ ನಿಮ್ಗೆ ಆನ್ಸರ್ ಬಂದಿತ್ತಂದ್ರೆ ಕೈ ಎತ್ರಿ ಅಷ್ಟೇ. ನಮ್ ಸ್ಕೂಲ್ನಾಗ ಆಗಿಲ್ರಿ, ಬಟ್ ನನಗೆ ಆನ್ಸರ್ ಬಂತ್ರಿ ಈಗ ಅಂತ. ಓಕೆ. ಚೈತ್ರ ಯಾವ ಸ್ಕೂಲ್ ನಿಂದು? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನದಿ. ನಿಮ್ ಸ್ಕೂಲ್ ಆಗಿಲ್ಲ? ಇಲ್ರಿ. ಏನ್ ಮಾಡ್ಲಿಲ್ಲ? ಓಕೆ, ಒಂದ್ ಹಿಂಟ್ ಕೊಡೋಣ. ಹೇಳಂಗ ಏನ್ ಮಾಡಾಕ್ತಿ? ಏನ್ ಮಾಡಿದಿ ಈಗ? ಅಲ್ಲಿ ಎಡಿ ಒಂದ್ ಸರಳ ರೇಖೆ ಹೇಳ್ಕೋದ್ರಿ. ಎಡಿ ಎಲ್ಲಿಗೆ ಹೇಳಿದಿ? ಡಿ ಎಲ್ಲಿ ಐತದ? ಇಲ್ಲಿ ಇಲ್ಲೇ. ಅಲ್ಲಿ ಹೇಳೋದು ಏನ್ ಮಾಡಾಕತ್ತಿ? ಹೆಂಗ್ ಸರಳ ಅಂದ್ರೆ ಹೆಂಗ್ ಹೇಳ್ಕೊಳ್ಳಿ? ಹೆಂಗ್ ಬೇಕಾದಂಗೆ ಇಲ್ಲಿ ಹೇಳ್ಕೊಳ್ಳಿ, ಹಿಂಗ್ ಹೇಳ್ಕೊಳ್ಳಿ. ಸಮಾಂತರವಾಗಿ. ಅಲ್ಲಿ ಯಾರು ಹೇಳಾಕ್ತಾರ? ಚೈತ್ರನ ಹೇಳ್ಬೇಕು. ಹೆಂಗ್ ಹೇಳಿಲಿ? ನಡುರಿ. ನಡು ಅಂದ್ರೆ ಇದು ನಡಕ ಕಾಣತೈತಿ. ಇದು ನಡಕ ಕಾಣತೈತಿ. ಹಿಂಗ್ ಹೇಳಿಲಿ. ಹಂಗಾದ್ರೆ ಅಲ್ಲಿ ಪಾಯಿಂಟ್ ಗುರುತಿಸಿ. ಇನ್ಕಾ ಪಾಯಿಂಟ್ ಗುರುತಿಸಿದ ಹಂಗಲ್ಲ. ಏನ್ ಹೆಂಗ್ ಹೇಳಿದೆ? ಹೇಳ. ಲಂಬವಾಗಿ.
ಎದಕ್ ಲಂಬವಾಗಿರ್ಲದು ಬಿಸಿ ಹೆಂಗ್ ಎದಕ್ ಲಂಬವಾಗಿರ್ಬೇಕು ಹಿಂಗ್ ಹೋಗಿ ಎದಕ್ ಲಂಬ ಆಗಿರ್ಬೇಕು ಅದು ಹಾ ಬರೋಬ್ಬರಿ ಹೇಳಿ ನೋಡಿ ಈಗ ಒಂದ್ ಚಲೋ ತಂಗ ವಾಕ್ಯ ಮಾಡಿ ಹೇಳಿ ನೋಡು ಬಿಸಿಗೆ ಲಂಬವಾಗಿ ಏಂದ ಒಂದ್ ಸರಳ ರೇಖೆ. ಓಕೆ ಈಗ ನನಗೆ ಗೊತ್ತಾಯ್ತು ಏನಂತ ಏದ ಮೂಲಕ ಬಿಸಿಗೆ ಒಂದು ಲಂಬವನ್ನು ರಚಿಸ್ಕೊಳ್ರಿ ಇದಕ್ಕೇನಂತ ನಾವು ಏದ ಮೂಲಕ ಬಿಸಿಗೆ ಒಂದು ಲಂಬವನ್ನು ರಚಿಸ್ಕೊಳ್ಳಿ. ಓಕೆ ನನಗ್ ಗೊತ್ತಾಯ್ತು ನೀ ಏನ್ ಮಾಡ್ಬೇಕ. ವೆರಿ ಗುಡ್. ಆಮೇಲ್ರಿ ಕೋನ ಎ ಅದೊಂದ್ ಡಿ ಅಂತ ಹೆಸರು ಕೊಡ್ರಿ. ಕೋನ ಎ ಡಿ ಪ್ಲಸ್ ಎದಕ್ ಡಿ ಅಂತ ಹೆಸರು ಕೊಡ್ಲಿ. ಅದನ್ನ ಮೂಲ ಬಿಂದು ಗುರುತಿಸ್ಬೇಕ್ರಿ. ಅದ್ ಹೆಂಗ್ ಹೇಳ್ಬೇಕು. ಏದ ಮೂಲಕ ಬಿಸಿಗೆ ಒಂದು ಲಂಬವನ್ನು ಎಳೆಯಿರಿ. ಆ ಲಂಬವು ಬಿಸಿಯನ್ನು ಛೇದಿಸುವ ಬಿಂದು ಡಿ ಆಗಿರಲಿ. ಆ ಲಂಬವು ಬಿಸಿಯನ್ನು ಸಂಧಿಸುವ ಬಿಂದು ಛೇದಿಸುವ ಬಿಂದು ಏನಾಗಿರ್ಲಿ ಡಿ ಆಗಿರ್ಲಿ. ಸ್ವಲ್ಪ ಹೇಳಕ್ ಕರ್ಕೊಡ್ರ. ನೀವು ಕನ್ನಡದ ಜೆಂಡಾ ಹಿಡಿಯಾರಲ್ಲ ನಾಳೆ ನೀವೆಲ್ಲರೂ ಹಿಡಿಯಾರಲ್ಲ ಕನ್ನಡ ಜೆಂಡಾ ಮತ್ ಹಿಡಿಬೇಕಂದ್ರ ಮತ್ ಇದನ್ನ ಮಾಡ್ಬೇಕು. ಬರೀ ಕನ್ನಡ ಜೆಂಡಾ ಅಂದ್ರೆ ಹೋಗಿ ಡಿಜೆ ಹಚ್ಚೋದಲ್ಲ. ಕೋನ ಎ ಡಿ ಬಿ ಪ್ಲಸ್ ಕೋನ ಎ ಡಿ ಸಿ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಡಿ ಸಿ ಬಿ ಎ ಡಿ ಬಿ ಅಫ್ಕೋರ್ಸ್ 185 ಒಂದ ಸ್ಟ್ರೇಟ್ ಲೈನ್ ಐತೆ. ಹೌದು ಆಯ್ತು ಒಪ್ತೀನಿ. ಮುಂದೆ ಅವೆರಡು ಕೋನ ಕೂಡ್ಸ್ರ 180 ಡಿಗ್ರಿ ಆಗತ್ರಿ. ಆದ್ರಿಂದ ತ್ರಿಭುಜ ಎ ಬಿ ಸಿ ಈಕ್ವಲ್ ಟು 180. ಹೋಗ್ತಾರೆ ಎಲ್ಲಾರು. ಇದು 90 ಡಿಗ್ರೀಸ್ ಐತಿ ಇದು 90 ಡಿಗ್ರೀಸ್ ಐತಿ. ಎರಡು ಕೂಡಿಸ್ರೆ ಎಷ್ಟ್ ಆಕೈತಿ 180 ಆಕೈತಿ. ಅದಕ್ಕೆ ಏನ್ ಹೇಳತ್ತಾಳ ಅಂದ್ರೆ ಈ ಎ ಬಿ ಸಿ ಇವನು ಕೂಡಿಸಿ 180 ಆಗ್ಬೇಕು ಅಂತ ಹೇಳಕತ್ತಾಳ. ಹೋಗ್ತೀರಿ ಅದಕ್ಕೆ ಏನ್ ಸಂಬಂಧ. ಅದ್ ಹೆಂಗ ಅಂದಂಗಾತು. ಚೈತ್ರ ಎಲ್ಲಿರ್ತಾಳು ನದಿಂಗಳ್ಗ ಯಾವ್ದೂರ ನದಿಂಗಳ್ಗ ಹೌದಿಲ್ಲ. ಚೈತ್ರ ನದಿ ಇಂಗಳಿಗಾದಾಗಿರ್ತಾಳು. ಆಮೇಲೆ ಮತ್ತೇನಾಯ್ತು ಈಗ ಚಳಿಗಾಲ ಐತಿ ಅಂದ್ರ ಚಳಿಗಾಲದಾಗ ಎಲ್ಲಾರು ನದಿ ಇಂಗಳಿಗಾದಾಗಿರ್ತಾರ ಹೌದಿಲ್ಲ. ಹಂಗಂದಂಗ ಲಾಜಿಕ್ ಏನಾಯ್ತು ಏನೇನೋ ಗದ್ಲ ಆತು. ಲಾಜಿಕ್ ಸರಿ ಆಗ್ಲಿಲ್ಲ. ತರ್ಕ ಸರಿ ಆಗ್ಲಿಲ್ಲ. ಸಮಾಂತರ ಚತುರ್ಭುಜ ಇದೆ ಹೇಳ್ದಂಗ ಹಂಗ್ ಮಾಡ್ಬೋದ್ರಿ. ಪೂರಾ ಮಾಡ್ಕೋರಿ ಆಮೇಲೆ ಹೇಳ್ರಿ ನಂಗೆ. ಹಂಗ ಹೇಳಕ್ ಹೋಗ್ಬೇಡ ಅರ್ಧ ಮರ್ಧ. ಪೂರಾ ಮಾಡ್ಕೋರಿ ನೀವ ಮಾಡ್ಕೋರಿ ಪೂರಾ. ಸಮಾಂತರ ಚತುರ್ಭುಜದ ಯಾವ ಗುಣಲಕ್ಷಣಗಳು ನಾ ಈಗ ಬಳಸುದಿಲ್ಲ. ಯಾಕಂದ್ರೆ ನಂಗೆ ಸಮಾಂತರ ಚತುರ್ಭುಜದಾಗಿನ ಏನು ಮಾಡಿಲ್ಲ ಇನ್ನ ಮಟ್ಟ. ಈಗ ನಾನು ಸಮಾಂತರ ಚತುರ್ಭುಜ ಮಾಡಲ್ದ ನಾನು ಹೋದ್ಸಲ ಹೇಳಿದ್ದೇನೆ ಒಂದ್ಸಲ. ಸಮಾಂತರ ಚತುರ್ಭುಜದಾಗಿನ ನಾ ಈಗ ಉಪಯೋಗಿಸಾಕತ್ತಂದ್ರೆ ಡೇಂಜರ್ ಏನೈತಿ ಹೇಳ್ರಿ ನೋಡು. ಆ ಸಮಾಂತರ ಚತುರ್ಭುಜ ಆವಾಗ ಅಲ್ಲಿ ಹೋದಾಗ ತ್ರಿಭುಜದ ಹೇಳ್ತಾರೆ ನೀವು ನನಗ. ತ್ರಿಭುಜದ ಒಳಕೋನಗಳ ಮೊತ್ತ 180 ನೋಡ್ರಿ ಸರ್ ಅದಕ್ರಿ ಅಂತ ಅಲ್ಲಿ ಅದನ್ನ ಪ್ರೂವ್ ಮಾಡ್ಬೇಕಾರ ಅಲ್ಲಿ ಅದನ್ನ ಹೇಳೋದು. ಇಲ್ಲಿ ಪ್ರೂವ್ ಮಾಡ್ಬೇಕಾರ ಹಂಗ್ ಮಾಡ್ರ ಅದೇನಂತಾರ ಅದಕ್ಕ. ಅದು ಅದು ಬರೋಬರಿ ರೀಸನ್ ಅಲ್ಲ ಅದು. ಕಾಲಿಗೆ ಲೇಟ್ ಯಾಕಾತು. ಸರಿ ತಡ ಆತ್ರಿ ಅದಕ್ರಿ. ತಡ ಯಾಕಾತು ಅಲ್ಲಿಗೆ ಲೇಟ್ ಆತ್ರಿ ಸರ್ ಅದಕ್ರಿ. ಹೌದಿಲ್ಲ ಹಂಗ ನೋಡಿ. ಒಂದ್ ಸಣ್ಣ ಹಿಂಟ್ ಕೊಡ್ತೇನೆ. ಏನ್ ಹಿಂಟ್ ಕೊಡ್ತೇನೆ ಅಂದ್ರ ಸಿದ್ಧಾರ್ಥ ಹೇಳತ್ತಿದ್ಲ ಹಂಗ ಈ ಏದ ಮೂಲಕ ಸ್ವಲ್ಪ ಅಷ್ಟೇ ಸಮಾಂತರವಾಗಿ ಒಂದು ರೇಖೆ ಬಿಸಿಗೆ ಸಮಾಂತರವಾಗಿ ಸರಿ ನಾವ್ ಹೇಳ್ತೀವ್ರಿ ಇದನ್ನ ಮಾಡ್ತೇನೆ. ಇದಕ್ಕೆ ನಾನು ಎಂ ಎನ್ ಅನ್ನೋದು. ಈಗ ಸ್ವಲ್ಪ ಎಲ್ಲರೂ ಯೋಚನೆ ಮಾಡ್ರಿ. ಈಗ ನಾನು ಐ ವಾಂಟ್ ಎವ್ರಿಬಡಿ ಇಲ್ಲ ಏನು ಹೇಳ್ಬೇಡ್ರಿ ಯಾರು ಎಲ್ಲರೂ ನನ್ಗ ಎಲ್ಲರಿಗೂ ಬರ್ಬೇಕು. ಈಗ ನಾನು ಏನ್ ಹೇಳಾಕ್ತೇನೆ ಅಂದ್ರೆ ಪ್ರೂಫ್ ಇಂಪಾರ್ಟೆಂಟ್ ಅಲ್ಲ. ನನಗೆ ಪ್ರೂಫ್ ಮಾಡೋ ಕಲೆ ಇಂಪಾರ್ಟೆಂಟ್. ನಿಮಗೆ ನಾನು ಕೊಡಾಕತ್ತಿದ್ದಲ್ಲಿ ಪ್ರೂಫ್ನಲ್ಲ. ಪ್ರೂಫ್ ಎಷ್ಟು ಮಾಡೋರು ನೀವು 1000 ಗಟ್ಲೆ ಥಿಯರಮ್ಗಳದಾವ. ಒಂದಲ್ಲ ಎರಡಲ್ಲ 1000 ಗಟ್ಲೆ ಅದಾವ. ಅದ್ರ ಮೇಲಿಂದ ನಾವು ಪ್ರಾಬ್ಲಮ್ ಕೊಂಡು 10,000 ಗಟ್ಲೆ ರಚಿಸಬಹುದು ಅವ್ರು. ಒಂದಲ್ಲ ಎರಡಲ್ಲ. ಸೊ ನಿಮ್ಗೆ ಪ್ರೂಫ್ ಕೊಟ್ಟು ಯಾವ ಪ್ರಯೋಜನನೂ ಇಲ್ಲ.
ನಾನ್ ನಿಮಗೆ ಕೊಡೋದೇನು ಪ್ರೂವ್ ಮಾಡುವ ಸ್ಕಿಲ್ ಅನ್ನ. ಸೊ ಎವ್ರಿಬಡಿ ಹ್ಯಾಸ್ ಟು ಥಿಂಕ್ ನಾ ಹೇಳೋವರೆಗೆ. ಅಂಡ್ ಯಾರ್ಯಾರಿಗೆ ಬರ್ತೈತಲ್ಲ ಈಗ ಸ್ವಲ್ಪ ಮೊದಲ ಹಿಂಟ್ ಕೊಡ್ತೇನೆ, ಬಹಳ ಏಕಾಗ್ರತೆಯಿಂದ ನೋಡ್ಕೊಡ್ರಿ. ಮೊದ್ಲೇನೈತಿ ನನಗೆ ಏನ್ ಪ್ರೂವ್ ಮಾಡ್ಬೇಕಾಗೈತಿ ನೆನ್ಪಿರ್ಲಿ ಮೊದಲ. ಬರೆಯೋದನ್ನ ಸ್ವಲ್ಪ ಬಿಡ್ರಿ ಸಾಡಿಗೆ, ಎಕ್ಸಾಕ್ಟ್ ಆಗಿ ಹೆಂಗ್ ಬರೆಯೋದು ಅದನ್ನ ಆಮೇಲೆ ನೋಡೋಣ. ಸಿಂಪಲ್ ಆಗಿ ಯೋಚನೆ ಮಾಡ್ರಿ, ಸಿಂಪಲ್ ಆಗಿ ಯೋಚನೆ ಮಾಡ್ರಿ. ನನಗೆ ಏನ್ ಪ್ರೂವ್ ಮಾಡ್ಬೇಕಾಗೈತಪ್ಪ ಅಂತಂದ್ರ ಬ್ಲೂ ನಾನು ಹೆಂಗ್ ಈ ಕೋನ ಸಿಂಪಲ್ ಆಗಿ ಯೋಚನೆ ಮಾಡ್ರಿ. ಈ ಕೋನ ಪ್ಲಸ್ ಈ ಕೋನ ಪ್ಲಸ್ ಈ ಕೋನ, ಈ ಮೂರು ಸಮ ಏನದಾವಂತಿಲ್ಲ, ಹೆಂಗೋ ಅದಾವ ಇವು ಕೋನ್ಗಳು. ಈ ಮೂರೂನು ಕೂಡಿಸಿದ್ರ ಅಥವಾ ಇದನ್ನ ಹೆಂಗಂತ ಕರಿತೇನೆ ಇದಕ್ಕ ಕೋನ, ಸಿಂಪಲ್ ಆಗಿ ಕೋನ ಎ ಅಂತ. ಕೋನ ಎ ಅಂದ್ರೆ ಕೋನ ನೋಡಿ, ಈ ಕೋನ ಮತ್ತು ಈ ಕೋನ, ಈ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಇವನು ಕೂಡಿಸಿದ್ರೆ 180 ಆಕೈತಿ ಅಂತ ನನಗೆ ಏನ್ ಮಾಡ್ಬೇಕಾಗೈತಿ, ಪ್ರೂವ್ ಮಾಡ್ಬೇಕಾಗೈತಿ. ಇದು ನಮ್ಮ ಸಾಧನೀಯ. ಪ್ರೂವ್ ಮಾಡೋದಲ್ರಿ? ಹಾ ಏನಂತ 180 ಡಿಗ್ರಿ ಆತದ ಅನ್ನೋದೇ ಪ್ರೂವ್ ಮಾಡೋದಲ್ರಿ? ಅದೇ ಅದಕ್ಕೆ ಇದು ಸಾಧನೀಯ. ಇದು 180 ಯಾಕೆ ಬರುತ್ತ್ರಿ? ಅದ ಈಗ ಇದನ್ನ ಪ್ರೂವ್ ಮಾಡ್ಬೇಕಾಗೈತಿ ನನಗ. ಇದಕ್ಕ ಸಾಧನೀಯ ಅಂದ್ರೆ ಏನಿದು? ಅದನ್ನ ಸಾಧಿಸ್ಬೇಕ್ರಿ. ಟು ಪ್ರೂವ್ ಸಾಧನೀಯ ಅಂದ್ರೆ ಇದನ್ನ ನನಗೆ ಸಾಧಿಸ್ಬೇಕಾಗೈತಿ. ನಾ ಒಪ್ಪಿಲ್ಲ ಇದನ್ನ. ಹಾ ಇದಕ್ಕೆ ನಾನು ಏನೋ ಒಂದು ಸಾಧನೆಯನ್ನು ಮಾಡ್ಬೇಕಿನ್ನ, ಇಲ್ಲಿ ಪ್ರೂಫ್ ಅನ್ನ ಕೊಡ್ಬೇಕು ನಾನು ಇದಕ್ಕೆ. ಹಾ ಈ ಪ್ರೂಫ್ ಅನ್ನ ನಾನು ಮಾಡ್ಬೇಕಾಗೈತಿ ಈಗ. ಈಗ ಒಂದು ರಚನೆಯನ್ನ ನಾನು ನಿಮಗೆ ಹೇಳಿದ್ನಿ. ಏನ್ ರಚನೆ ಹೇಳಿದ್ನಿ ನಾನು ನಿಮಗ? ಏನ ಮೂಲಕ ಸಮಾಂತರವಾಗಿ ಎಂಎನ್ ಸರಳ ರೇಖೆ ಎಳೆಯಿರಿ. ಹಾ ಎಳೆಯಲಾಗಿದೆ. ಇಷ್ಟ ಅಥವಾ ಏನಾರ ಮಾಡಿ ಇಷ್ಟು ನಾನು ನಿಮಗೆ ಇದು ನಮಗೆ ಹಿಂಟ್ ಕೊಟ್ಟಿದ್ದೇನೆ. ಆಕ್ಚುಲಿ ಇದನ್ನ ಯಾರು ಹಿಂಟ್ ಕೊಟ್ಟಿರಂಗಿಲ್ಲ. ಒರಿಜಿನಲ್ ಮ್ಯಾಥಮೆಟಿಷಿಯನ್ಸ್ ಗೆ ಇದನ್ನ ಯಾರು ಹಿಂಟ್ ಕೊಟ್ಟಿರಂಗಿಲ್ಲ, ಅವರೇ ಮಾಡ್ಕೊಂಡಿರ್ತಾರೆ ಇದನ್ನ. ಅದು ಯಾರು ಹೇಳಿರಂಗಿಲ್ಲ, ಗೊತ್ತಿರಂಗಿಲ್ಲ ಅವ್ರಿಗೆ. ಪ್ರೂಫ್ ಅಂದ್ರೆ ಹೆಂಗಪ್ಪ ಅಂದ್ರೆ ಒಂದ್ ಜಂಗಲ್ನಾಗೆಲ್ಲ ನೀವು ಹಾದಿ ಹುಡುಕಾಡ್ದಂಗ. ಮೊದಲನೇದವ್ರು ಏನ್ ಮಾಡ್ಬೇಕಾಕೈತಿ, ಒಮ್ಮೆ ಹೋದ್ರು ಅವ್ರು ಹೇಳ್ತಾರ, ಓ ಈ ಗಿಡಕ್ಕೆ ಹೋಗು, ಅಲ್ಲಿಂದ ಅಲ್ಲಿ ಹೋಗು, ಅಲ್ಲಿಂದ ಗುಡಿ ಗುಡ್ಡಕ್ಕೆ ಹೋಗು, ಇಲ್ಲಿಂದ ಇಲ್ವಾ, ಇಲ್ಲಿ ಬರೋಬ್ಬರಿ ಕೊಡ್ತಿ ಅಂತೇಳಿ. ಆದ್ರೆ ಫಸ್ಟ್ ಹೋದಾಗ ಹೆಂಗ್ ಹೋಗಿರ್ತಾರ ನೋಡ್ರಿ, ಇನ್ನೂ ಗೊತ್ತಿರುದಿಲ್ಲ. ಸೊ ನೀವಾಗೇನ ಹಾದಿ ಹುಡುಕಾಡ್ಕೋಬೇಕು ಹೆಂಗ್ ಹೋಗೋದಂತಲ್ಲಿ. ಈಗ ಯೋಚನೆ ಮಾಡ್ರಿ, ನಮ್ಮ ಪರ್ಯಾಯ ಕೋನಗಳು ಅವು ಇವು ಎಲ್ಲಾ ಉಪಯೋಗಿಸಬಹುದು. ನಾವು ಹಿಂದಿನವರೆಗೆ ನಮ್ಗೆ ಏನೇನ್ ಗೊತ್ತೈತೆ ಅದನ್ನ ಉಪಯೋಗಿಸಬಹುದು. ಮುಂದಿನ ಯಾವ್ದು ಉಪಯೋಗಿಸಂಗಿಲ್ಲ. ಪರ್ಯಾಯ ಕೋನಗಳು ಸಮ ಅಲ್ರಿ? NAC ಮತ್ತು ACB ಒಂದ್ ನಿಮಿಷ ಎಲ್ಲ ಪೂರಾ ಮಾಡ್ರಿ ಆದವ್ರ ಕೈ ಹತ್ರ ಅಷ್ಟೇ. ಸರಿ ನಾ ಹೇಳ್ತೇನ್ರಿ. ಯಾರು ಹೇಳೋಂಗಿಲ್ಲ. ಈಗ ನಾ ಹೇಳಿದಿಲ್ಲ ಎಲ್ಲಾ ಪೂರಾ ನಿಮ್ ಬುಕ್ನಾಗ ಮಾಡ್ರಿ ಆದ್ರ. ಯಾಕಂದ್ರೆ ಬರೀ 14 ಮಂದಿ 13 ಮಂದಿ ಕೈ ಇರ್ತಾರೆ, ಕ್ಲಾಸ್ನಾಗ 100 ಮಂದಿ ಇದಾರ. ಎಲ್ಲಾರು ನಿಮ್ ಬುಕ್ನಾಗ ಈಗ ಟ್ರೈ ಮಾಡ್ರಿ. ಹ್ಯಾಂಡ್ಸ್ 20 ಉಳ್ದಾವ್, ಇನ್ನ 21 25 ಉಳ್ದವ್ರಿ. ಇನ್ನೊಮ್ಮೆ ನೋಡ್ರಿ, ನನಗೇನ್ ಪ್ರೂವ್ ಮಾಡ್ಬೇಕಾಗೈತಿ, ಆ ಕೋನ 1 2 3 ಏನದಾವಲ್ಲ ಅವ್ನು ಕೂಡಿಸಿದ್ರೆ 180 ಆಕೈತಿ ಅಂತ ಪ್ರೂವ್ ಮಾಡ್ಬೇಕು ನಾನು. ನಿಮಗೆ ಏನೇನು ಗೊತ್ತೈತಿ ಈಗ? ಒಂದೇ ಸರಳ ರೇಖೆ ಮೇಲೆ ಒಂದು ಬಿಂದುವಿನಲ್ಲಿ ಉಂಟಾದ ಎಲ್ಲಾ ಕೋನಗಳ ಮೊತ್ತ 180 ಇರ್ತೈತಿ. ಪರ್ಯಾಯ ಕೋನಗಳು ಸಮ ಅನ್ನೋದು ಗೊತ್ತೈತಿ ನಿಮ್ಗ. ಅವೆಲ್ಲ ಗೊತ್ತದಾವಲ್ಲ, ಅದನ್ನ ಏನಾದ್ರು ಬಳಸಲ್ಲ. ನೋಡ್ರಿ ಎಸ್, ಅವೆರಡು ಸಾಕು. ವೆರಿ ಗುಡ್, ಅವೆರಡ ಸಾಕು. ಓಕೆ, ನೀ ಹೆಂಗೀಗ ಈಗ ಸಂಪತ್ ಹೇಳಿದಲ್ಲ ಅವ್ ಎರಡ ಸಾಕ್ ಅಂತ ಹೇಳಿ. ಯುಕ್ಲಿಡ್ ನೋಡ್ರಿ ಹೆಂಗ್ ಹೇಳ್ದ, ಎಷ್ಟು ಪವರ್ಫುಲ್ ಅವ್. ಅವೇನೋ 5 6 7 ಕೊಟ್ಟಲ್ಲ, ಇವೆಟ್ಟ ಸಾಕ್ರಿ ಇಡೀ ಗಣಿತ ಎಲ್ಲಾ ಮಾಡಾಕಂತ ಹೇಳ್ಬಿಟ್ಟ ನಾವು. ಇದನ್ ಬಿಟ್ಟು ಮತ್ತೆ ಏನು ಬೇಡ. ಇಡೀ ಗಣಿತ ಜಗತ್ನಾಗ ಎಷ್ಟೆಲ್ಲಾ ದೊಡ್ಡ ಇಂತಿಂತ ಬುಕ್ ತುಂಬಾ ದೊಡ್ಡ ಥಿಯರಮ್ಗಳದಾವ, ಎಂತೆಂತ ಪ್ರೂಫ್ಗಳದಾವ ಅಂದಿ. ಇವ್ ಮುಂದೆ ಹೋದಂಗ ಗೊತ್ತಾಕೈತಿ. ಇಡೀ ವಿಶ್ವವನ್ನೇ ಅರಿಯುವಷ್ಟು ಗಣಿತ ಎಲ್ಲಾ ಐತಿ ನಮ್ ಕಡೆ. ಗ್ಯಾಲಕ್ಸಿಗಳು, ಬ್ಲಾಕ್ ಹೋಲ್ಗಳು, ಎಲ್ಲಾ ತರದ್ದು ಪ್ಲಾನೆಟರಿ ಮೂವ್ಮೆಂಟ್ಸ್, ಅಟಾಮಿಕ್ ಸ್ಟ್ರಕ್ಚರ್ಸ್, ಏನು 1 2 ಎಲ್ಲವನ್ನು ಅರಿದು ಕುಡಿಯುವಂತದ್ದು, ಬಿಲ್ಡಿಂಗ್ಸ್ ಗಳನ್ನ ಕಟ್ಟುವಂಥದ್ದು, ಬ್ರಿಡ್ಜ್ ಗಳನ್ನ ಕಟ್ಟುವಂಥದ್ದು, ರಾಕೆಟ್ ಲಾಂಚ್ ಮಾಡುವಂತ ಎಲ್ಲಾ ಗಣಿತ ಅಡಿಗೈತಿ. ಗಣಿತ ಐತಿ ನಮ್ಮಲ್ಲಿ. ಆ ಎಲ್ಲಾ ಗಣಿತವನ್ನ ಎದರಿಂದ ಮಾಡ್ಬೋದು ಅಂತ ಹೇಳ್ದ ಯುಕ್ಲಿಡ್?
ಸಿದ್ಧಗಳ ಮೂಲಕ ರೀ. ಅಟ್ಟ ಸಾಕಂತ ಅವ್ ಅಟ್ಟ ಸಾಕು. ಆ ಅಟ್ಟ ಸಾಕು ಅನ್ನೋದೇನಿತ್ಲ ಅದು ಮೇನ್ ಇಂಪಾರ್ಟೆಂಟ್ ಯೂಕ್ಲಿಡ್. ಇಷ್ಟ ಸಾಕು, ಅಷ್ಟ ಸಾಕು, ಉಳಿದನ್ನೆಲ್ಲ ನಾ ಮಾಡ್ಬೋದು. ಇನ್ನ ಮಟ್ಟ ಅದು ತಪ್ಪಾಗಿಲ್ಲ, ಇನ್ನ ಮಟ್ಟ ಅವ್ನು ಹೇಳಿದ್ದು ಸುಳ್ಳಾಗಿಲ್ಲ, ಯೂಕ್ಲಿಡ್ ಹೇಳಿದ್ದು. ನೀವು ಯೂಕ್ಲಿಡ್ ಹೇಳಿದ್ರಕ್ಕಿಂತ ಒಂದಿಟ್ಟು ಏನ್ರ ಅದ್ರಾಗನ ಕಡಿಮೆ ತೋರಿಸಿರಂದ್ರ, ಅದಕ್ಕಿಂತನೂ ಕಡಿಮೆ ಸಾಕು ಅಂತ ತೋರಿಸಿದ್ರೆ ನಿನ್ ಹೆಸರು ಪುಸ್ತಕದಾಗ ಹೋಗ್ತೈತಿ. ಗುಡ್. 29. ನಾ ಯೋಚನೆ ಮಾಡಿದ್ರೆ ನಂಗೆ ತಿಳಿವಲ್ತ್ರಿ ಅಂತ ಯಾರದರಿ ಸ್ವಲ್ಪ ಹೇಳ್ರಿ. ನಾ ಬಾಳ ಯೋಚನೆ ಮಾಡ್ರಿ ಬಟ್ ತಿಳಿವಲ್ತ್ರಿ ಅಂತ ಒಬ್ರು ಯಾರ? ನಾ ಯೋಚನೆ ಮಾಡಾಕತ್ತೇನ್ರಿ ಕರೆ ಹೊಳಿವಲ್ತ ಅಂತ ಯಾರದರಿ? ಸರ್ ತಿಳಿಯವಲ್ತ್ರಿ ಎಷ್ಟ್ ಬಿಡ್ಸಿರು ರೀ. ಯಾರು ಹೇಳಾಕ್ತಿರಿ? ಪ್ರತೀಕ್ಷಾ? ಹಾ ರೀ. ಪ್ರತೀಕ್ಷಾ, ಓಕೆ. ಈಗ ಸ್ವಲ್ಪ ಲಕ್ಷ ಕೊಟ್ಟು ನೋಡಂಗಾರ ನಾ ಪ್ರತೀಕ್ಷಾನ ಎಕ್ಸಾಂಪಲ್ ಆಗಿ ಇಟ್ಕೋತೀನಿ. ಬಾಳ ಮಂದಿ ಅದರಿ ಬಟ್ ಅವ್ರು ಯಾರು ಹೇಳವಲ್ರಿ. ಪ್ರತೀಕ್ಷಾನ ಎಕ್ಸಾಂಪಲ್ ಆಗಿ ಇಟ್ಕೋತೀನಿ. ಪ್ರತೀಕ್ಷಾ ನಿಂಗೆ ಏನ್ ಪ್ರೂವ್ ಮಾಡ? ತ್ರಿಭುಜಗಳ ಮೊತ್ತ ವಾಯ್ಸ್ ಬ್ರೇಕ್ ಆಗತೈತ್ರಿ. ವಾಯ್ಸ್ ಬ್ರೇಕ್ ಬೇಕಾಗೈತಿ. ತ್ರಿಭುಜಗಳ ಮೊತ್ತ ಏನ್ ಪ್ರೂವ್ ಮಾಡ್ಬೇಕು 180. ಹೇಳ. ಹಂಗೆಲ್ಲ ಹೇಳ್ಬೇಡ. ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕಾಗೈತಿ ನನಗೆ ಅದನ್ನ ಹೇಳಿ. ಅಲ್ಲಿ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 = 180. ಈ 3 ಕೂಡಿಸಿದ್ರೆ 180 ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಈಗ ಈ 180 ಎಲ್ಲಿಂದ ಬರೋದಿಲ್ಲ? ಎಲ್ಲಿಂದರೆ ಇಲ್ಲಿ ಎಲ್ರ 180 ಕಾಣಕತ್ತಿಲ್ಲ. 180 ಎಲ್ಲಿದ್ರೆ ಐತಿ? ಬೇರೆ ಕಡೆ ಇಲ್ರಿ. ನಾ ರಚನೆದು ಮಾಡ್ಕೊಂಡಿದ್ದೀನಿಲ್ಲ. ನಾ ರಚನೆ ಮಾಡ್ಕೊಂಡಿದ್ದೀನಿ, ಸುಳ್ಳ ಅಂತೂ ಮಾಡ್ಕೊಂಡಿಲ್ಲ ಇದನ್ನ. ಅಲ್ಲಿ ರಚನೆ ಒಳಗ MAN ಒಳಗ ಐತ್ರಿ. ಹಾ, ಎಲ್ಲಿ ಏನೇನ್ ಕೂಡಿಸಿದ್ರೆ 180 ಆಕತ್ ಹೇಳಿ ನೋಡಿ ಇಲ್ಲಿ. ಅಲ್ಲಿ ಕೋನ 1 ರೀ, ಆಮೇಲೆ ಹೊರಗಿನ 2 ಕೋನಗಳು ಕೂಡಿಸಿದ್ರೆ 180. ವೆರಿ ಗುಡ್ ಪ್ರತೀಕ್ಷಾ. ಇದಕ್ಕೆ ಎಕ್ಸ್ ಅಂತ ಕರಿತೇನೆ ಸಿಂಪಲ್ ಗೆ, ಇದಕ್ಕೆ ವಾಯ್ ಅಂತ ಕರಿತೀನಿ. ಈ ಎಕ್ಸ್ 1 ವೈ ಅಥವಾ ಎಕ್ಸ್ ಬ್ಯಾಕ್ ಇಕ್ಕೂ ನಂಬರ್ ಕೊಡ್ತೇನಲ್ಲ ಸುಮ್ಮನೆ. ಇದಕ್ಕ 4 ಮತ್ತು 5 ಅಂತ ಕೊಡ್ತೇನೆ. ಈ 1 4 5 ಕೂಡಿಸಿದ್ರೆ 180 ಆಕತಿಲ್ಲ? ಹಾ ರೀ. ಪ್ರತೀಕ್ಷಾ, ನನಗೀಗ 1 2 3 ಕೂಡಿಸಿದ್ರು 180 ಆಕತಿ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಹಾ ರೀ. ನೋಡು ಒಂದ್ ಸ್ವಲ್ಪ ಏನಾರು ಮಾಡ್ಬೋದೇನ? ಬಂದಿದಿ ಸಮೀಪದಿ. ಸರ್ ಯಾರು ಬೇಡ ಗಪ್ ಕುಂದ್ರಲ್ಲ. 1 4 5 ಕೂಡಿಸ್ರ ಹೇಳತ್ತಾಳ ಪ್ರತೀಕ್ಷಾ 180 ಆಕೈತಿ ಅಂತ. ನನಗ್ 1 2 3 ಕೂಡಿಸ್ರು 180 ಆಕೈತಿ ಅಂತ ಪ್ರೂವ್ ಮಾಡೋದೈತಿ. ಪ್ರತೀಕ್ಷಾ ಸ್ವಲ್ಪ ನೋಡು. ಇದು ಮತ್ತೆ BCಗೆ MN ಏನೈತಿ? ಸಮಾಂತರ ಐತಿ, ನೆನಪಿರ್ಲಿ. ಸರ್ ಪರ್ಯಾಯ ಕೋನಗಳು ಕೂಡಿಸಿರ ನೋಡು ಸ್ವಲ್ಪ. ಈಗ ನಿಂಗೆ ಪೂರಾ ಹೊಳದ ಮೇಲೆ ನಂಗೆ ಹೇಳ, ಪೂರಾ ಹೊಳಿತೋ ಇಲ್ಲೋ ನಿಮ್ಗೆ ಅಂತ ಹೇಳ. ಅಷ್ಟ ಮುಗಿತು. ಇನ್ನ ಹೊಳದಿಲ್ಲ ನೋಡು. ಎಷ್ಟು ಮಂದಿ ಹೊಳಿತು ಎಲ್ಲ ಮತ್ತೆ ಮತ್ತೊಂದ್ ಸ್ವಲ್ಪ ಮುಂದೆ ಹೋಗಿದ್ದೇನೆ. 46 48. ವೆರಿ ಗುಡ್. ವೆರಿ ಗುಡ್. 54. ಯಾರ್ಯಾರು ಥಿಂಕ್ ಮಾಡಕತ್ತಿದ್ರಲ್ಲ ಪಟ್ನ ಒಮ್ಮೆ ಕೌಂಟ್ ನೋಡ್ರಿ. 30 ಇದ್ದು 50 ಹೋಯ್ತು. 20 ಮಂದಿ ಎಕ್ಸ್ಟ್ರಾ, ಯಾಕಂದ್ರೆ ಅವ್ರು ಥಿಂಕ್ ಮಾಡಕತ್ತಿದ್ರು ಕಂಟಿನ್ಯೂಸ್ ಆಗಿ. ಸ್ವಲ್ಪ ನಾ ಹಿಂಟ್ ಕೊಟ್ಕೊಳ್ಳೆ ಹೊಳದ್ ಬಿಡ್ತು. ಎಲ್ಲರಿಗೂ ಬರ್ಬೇಕು 100 ಮಂದಿಗೆ. ಪ್ರತೀಕ್ಷಾ ಬಂತು ಏನಿಲ್ಲ ಇನ್ನು? ತಿಳಿವಲ್ತ್ರಿ ಸರ್. ಓಕೆ, ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ನಿನ್ಗೇನ್ ಗೊತ್ತೈತಿ? ಈಗ ಈ ಒಂದು ಕೋನಕ್ಕ 4 ಮತ್ತು 5 ಇವನ್ನೆಲ್ಲಾ ಕೂಡಿಸಿದ್ರೆ ಎಷ್ಟಾಗತೈತಿ? 180 ಆಗತೈತಿ. ಹೌದು? ನಿನಗ್ ಪ್ರೂವ್ ಏನ್ ಮಾಡ್ಬೇಕಾಗೈತಿ? 1 2 3 ಕೂಡಿಸಿದ್ರು 180 ಆಗ್ಬೇಕಂತ ಪ್ರೂವ್ ಮಾಡ್ಬೇಕಾಗೈತಿ. ಏನ್ ಮಾಡ್ತಿ ನೋಡು. ಏನಾದ್ರು ಸಂಬಂಧ ಐತೇನು 2 3 4 5 ಇವುಗಳಿಗೆ? 4 ಮತ್ತು 2
ಪರ್ಯಾಯ ಕೋನಗಳು ಅಕ್ಕಾವ್ರಿ. ಅವ್ ಏನದಾವ್ ಪರ್ಯಾಯ ಕೋನಗಳು ಆಗೋಲ್ಲ ಬಿಡ, ಹೆಸರು ಬಿಡೋದನ್ನ ಏನದಾವ್ 4 2 ಏನದಾವ್ 180 ಡಿಗ್ರಿ. 180 ಅದಾವು. ಈ ಓಕೆ ನೋಡೋಣ, ಹಿಂಗೈತಿ ಇದು 4 ಕೋನ ಎಲ್ಲೈತಿ, ಇಲ್ಲೈತಿ ಈ ಮೂಲಿ 4 ಇದು, 2 ಎಲ್ಲೈತಿ ಈ ಮೂಲಿ, ಹೌದು ಹಾ ರೀ. ಇದು 2 ಇದು. ಇವ್ 180 ಅದಾವ ಕೂಡ್ಸಿರ ಸಮಾದವ್ರಿ. ಎರಡು ಹೆಂಗಿರ್ತಾವ ಇವು? 180 ಇಲ್ರಿ, ಸಮ ಅದಾವ್ರಿ. ಸರಿ, ಒಂದ್ರೊಳಗ ಒಂದ್ ಆಯ್ಕೆ ಆಗ್ತಾವ್ರಿ ಅವ್ರಿ. ಐಕ್ಯ ಅಲ್ಲೋ, ಇದೊಂದು ವೇಳೆ ಈ ಪಟ್ಟಿಗೆ ಸಮ ಅದಾವ್ರಿ ಈ ಪಟ್ಟಿಗೆ ಅಲ್ಲೋ ಮುಂಜಾನೆ ಕ್ಲಾಸ್ನಾಗ ಏನ್ ಮಾಡಿದ್ವಿ ನಾವು? ಫಸ್ಟ್ ಇದನ್ನ ಮಾಡಿದ್ವಿ ಇಲ್ಲೋ, ಇನ್ನೊಂದು ರಿಕ್ಯಾಪ್ ಮಾಡಿದ್ವಿ ಇಲ್ಲೋ? ಪರ್ಯಾಯ ಕೋನಗಳು ಸುಮ್ರಿ. ಸಮ ಇರ್ತಾವ್ರಿ. ಹಾ, ಅವ್ ಡೈರೆಕ್ಟ್ ಆಯ್ಕೆ ಎಲ್ಲ ಆಗ್ತಾವ, ಡೈರೆಕ್ಟ್ ಆಯ್ಕೆ ಆಗುದಿಲ್ಲ ಅವು. ನಾ ಬೇರೆ ಒಂದ್ ಎಲ್ಲಾ ಏನೇನ್ ಮಾಡಿದ್ವಿ ನಾವ್ ಅದಕ್ಕೆಲ್ಲ ಮಾಡ್ಬೇಕಾದ್ರ ಇದು ಶೃಂಗಾಭಿಮುಖ ಕೋನಗಳು ಅದಕ್ಕ ಸೇಮ್ ಅದಾವ, ಇದು ಆಯ್ಕೆ ಆಗ್ತಾವ ಅದಕ್ಕೆ ಸೇಮ್ ಅದಾವ, ಅದಕ್ಕ ಇದನ್ನು ಸೇಮ್ ಇರ್ಬೇಕು. ಇಷ್ಟೆಲ್ಲಾ ಮಾಡಿದ್ವಿ ಇಲ್ಲೋ? ಅಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ಮಲ್ಕೊಂಡಿದ್ರ ಅವಾಗ ಪರ್ಯಾಯ ಕೋನಗಳು ಏನದಾವ, ಆಲ್ಟರ್ನೇಟ್ ಆಂಗಲ್ಸ್ ಸೇಮ್ ಇರ್ತಾವ. ಈಗ ಏನ್ ಮಾಡ್ತಿ ಪ್ರತೀಕ್ಷಾ? ಇನ್ನೇನು ನೆಕ್ಸ್ಟ್? ಮುಗಿತ್ ಕೆಲಸ ಮುಗಿತೈತಿ ಇನ್ನ? 5 ಮತ್ತು 3 ಕೂಡ್ಸಿರುನು 100 ಸಮ ಅಕ್ಕಾವ್ರಿ. ಕೂಡಿಸಿರ್ಸ್ ಯಾಕೆ ಸಮ ಆಕಾವು? 5 3 ಸಮ ಅದಾವ ಏನ್? 5 3 ಕೂಡಿಸಿರ್ ಸಮ ಆಗ್ತಾವ? ಬರೀ ಕೂಡ್ಸಕ್ಕೆ ಸಮ ಅಕ್ಕಾವ್ರಿ. ಹಾ, ಕೂಡಿಸ್ಬೇಡ್ರ. ಸಮ ಅಕ್ಕಾವ್ರಿ. ಹ್ಮ್, ಆಮೇಲೆ 4 ಕೋಣ ಎಷ್ಟ ಐತ್ರಿ? ಅದು 2 ಕೋನನು ಅಷ್ಟ ಆಗಿರ್ತೈತ್ರಿ. 5 ಕೋನ ಎಷ್ಟ ಐತಿ? 3 ಅಷ್ಟ ಆಗಿರ್ತೈತ್ರಿ. ಹಾ, ಅದರಿಂದ ಏನ್ ಗೊತ್ತಾತಿನ್ನ? ಅವು 1 2 3 ಕೂಡ್ಸಿರುನು 180 ಆಕೈತ್ರಿ. ಪರ್ಫೆಕ್ಟ್ ಪ್ರತೀಕ್ಷಾ. ಹೆಂಗ ಅನಿಸ್ತೀಗ? ಖಾತ್ರಿ ಅನಿಸ್ತು ಈಗ? ಗ್ಯಾರಂಟಿ ಐತಿ? ಒಂದು ಈಗ ನಾ ಏನ ಹೇಳ್ರಿ ಇದನ್ನು ಈ ನಂಬಿಕೆ ನಿಂದ ಹೋಗ್ತೈತಿ? 1 2 3 ಕೂಡಿಸಿರ್ 180 ಆಕೈತಿ ಅನ್ನೋದು ಇಲ್ರಿ, ಸಾಧ್ಯನೇ ಇಲ್ಲ. ಕನ್ವಿಕ್ಷನ್ ಪ್ರೂಫ್ ಆಯ್ತು ನಿನಗೆ, ಇದು ಪ್ರೂವ್ ಆಯ್ತು ನಿನಗೆ, ನಿನ್ ಬ್ರೈನ್ ಒಳಗ ಪ್ರೂವ್ ಆತದು, ಮುಗಿತೀನಿ. ರೈಟ್? ಸೊ ಸಾಧನೆ ಏನ್ ಮಾಡ್ತೇನೆ ನಾನು? ರಚನೆ ಏನ್ ಮಾಡಿದ್ದೀನಿ? ಸಾಧನೆ ಒಳಗೆ ಏನ್ ಮಾಡ್ತೇನೆ? ಕೋನ MAB, ವೆರಿ ಸಿಂಪಲ್ ಆಗಿ ಕೋನ MAB ಪ್ಲಸ್ ಕೋನ BAC ಪ್ಲಸ್ ಕೋನ NAC ಈಸ್ ಈಕ್ವಲ್ ಟು 180 ಡಿಗ್ರಿ. ಹಿಂಗ್ ಬರ್ದು ಇದ್ರ ಮುಂದೆ ಯಾಕಂದ್ರ ಅಂತಂದ್ ರೀಸನ್ ಕೊಡ್ಬೇಕು. ಸರಳ ಯುಗ್ಮ. ಸರಳ ಯುಗ್ಮ. ಆಮೇಲೆ ನೆಕ್ಸ್ಟ್ ಏನ್ ಬರೀತೇನೆ ನಾನು? ಕೋನ MAB ಈಕ್ವಲ್ ಟು ಕೋನ ABC. ಏಕೆಂದರೆ ಪರ್ಯಾಯ ಆಮೇಲೆ ಏನ್ ಬರೀತೀನಿ? ಕೋನ NAC ಈಕ್ವಲ್ ಟು ಕೋನ ACB, ಏಕೆಂದರೆ ಪರ್ಯಾಯ ಕೋನಗಳು. ಹಾ, ಈಗ ಇದಕ್ಕ ಒಂದೇದ ಐತಲ್ಲ, ಇದು ಒಂದೇದಕ್ಕೆ ಇದಕ್ಕೆ 1 ಅಂತ ಹೆಸರು ಕೊಟ್ಟಿರ್ತೀನಿ ಇಕ್ವೇಶನ್. ಆಮೇಲೆ ಇವಕ್ಕೆರಡಕ್ಕೂ ಏನ್ ಮಾಡ್ತೀನಿ? 2 3 ಅಂತ ಈ ಕಡೆ ಮುಂದೆ ಹೆಸರು ಕೊಡ್ತೀನಿ. ಇಲ್ಲಿ ಹಿಂಗ್ ಬರಿಬಾರ್ದು, ಮುಂದೆ ಬರಿಬೇಕು. ನಾ ಇಲ್ಲೇನ್ ಬರಿತೀನಿ? 1ರಲ್ಲಿ 2 ಮತ್ತು 3 ಆದೇಶಿಸಿದಾಗ ಅಂದ್ರೆ ಏನು? ಎಲ್ಲೆಲ್ಲಿ MAB ಐತ್ಲ ಆ ಜಾಗದಾಗ ABC ಹಾಕ್ತೀನಿ, ಎಲ್ಲಿ NAC ಐತ್ಲ ಆ ಜಾಗದಾಗ ACB ಹಾಕ್ತೀನಿ. ಏನಾಯ್ತು? ಕೋನ ABC ಪ್ಲಸ್ BAC ಐತ್ಲ ಅಂತ ಹಂಗ ಇಡ್ತೀನಿ. ಕೋನ BAC ಪ್ಲಸ್ ಕೋನ NAC ಜಾಗದಾಗ ಕೋನ ACB ಇಸ್ ಈಕ್ವಲ್ ಟು 180 ಡಿಗ್ರಿ. ಇದೇನು ಕೋನ ABC ಏನಿದು? ಕೋನ ABC ಏನಿದು? ಕೋನ B. ಇದೇನು? ಕೋನ A. ಇದೇನು? ಕೋನ C. ಆದ್ದರಿಂದ ತ್ರಿಭುಜಗಳ ಮೊತ್ತ 180 ಸಾಧಿಸಿದೆ. Hence proved. Right. So
Now let's go to the next one. ಈಗ ಯಾವುದೇ ಒಂದು ತ್ರಿಭುಜ ಐತಿ, ಇದಕ್ಕೆ ಹೊರಕೋನಗಳು ಇರ್ತಾವ. ಹೊರಕೋನಗಳು ಅಂದ್ರೆ ಹೆಂಗಿರ್ತಾವ? ಈಗ ನಾ ಇದನ್ನ ವೃದ್ಧಿಸ್ಕೊಂಡ್ರೆ ಇಲ್ಲಿ ಏನು ಉಂಟಾಕತ್ಲ, ಇದೊಂದು ಹೊರಕೋನ. ಹಾ, ಹಂಗ ಇದನ್ನ ಇಲ್ಲಿ ಹೆಂಗ ವೃದ್ಧಿಸ್ಕೊಂಡು ಹೋದ್ರೆ ಇದೊಂದು ಹೊರಕೋನ ಐತಿ. ಹಾಗಾಗಿ ಈ ಲೈನ್ ಅನ್ನ ಈ ಕಡೆ ಹೊರಗೋರ್ಸೋದು, ಇಲ್ಲಿ ಉಂಟಾಕತ್ಲ ಇದು ಹೊರಕೋನ ಐತಿ. ಸೊ ಇದಕ್ಕೆ ನಾ ಎಂತ ಕರಿತೀನಿ, ಈಗ 1 2 3 ಇವು ಹೊರಕೋನಗಳು. ಇವು ಹೊರಕೋನಗಳು ಅಥವಾ ಹೊರಕೋನಗಳಿಗೆ ನಾ ಏನು ಕರಿತೀನಿ, ಬೇರೆ ಹೆಸರು ಕೊಡಿ. ಹೊರಕೋನಗಳಿಗೆ O1 ಔಟ್ ಎಕ್ಸ್ಟರ್ನಲ್ ಆಂಗಲ್ ಅಲ್ಲ, E1 ಅಂತ ಕರಿತೀನಿ. ಎಕ್ಸ್ಟರ್ನಲ್ ಆಂಗಲ್ E1 E2 ಒಳಕೋನಗಳು ಏನಿದಾವ ನಮ್ಮ ಇಲ್ಲದಾವಲ್ಲ, ಇವು E B C ಈ ಒಳಕೋನಗಳು. ಈಗ ನನಗೇನ್ ಪ್ರೂವ್ ಮಾಡ್ಬೇಕೈತಿ? ಒಳಕೋನಗಳಿಗೆ ಏನ್ ಹೆಸರು ಕೊಡು? 1 2 3. ನನಗೇನ್ ಪ್ರೂವ್ ಮಾಡ್ಬೇಕಾಗೈತಿ? ತ್ರಿಭುಜದ ಯಾವುದೇ ಹೊರಕೋನ ಇರ್ತೈತಲ್ಲ, ಯಾವುದೇ ಹೊರಕೋನ ಅದು ಅದರ ಪಾರ್ಶ್ವಕೋನಕ್ಕೆ ಅಭಿಮುಖವಾಗಿರುವ ಒಳಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಂಪ್ರೂವ್ ಮಾಡ್ಬೇಕು ನಾನು. ಏನ್ ಮಾಡ್ಬೇಕು ನಾನು? ತ್ರಿಭುಜದ ಬರ್ಕೋತೇನೆ ನೋಡಿ. ತ್ರಿಭುಜದ ಯಾವುದೇ ಹೊರಕೋನವು ಅದರ ಪಾರ್ಶ್ವ ಒಳಕೋನದ ಅಭಿಮುಖ ಕೋನಗಳ ಮೊತ್ತಕ್ಕೆ, ಇದನ್ನ ಓದಿದ್ರು ಕೂಡ ಹೆದರಿ ಬಿಡ್ತೇವೆ ನೀವು, ಇದು ಅಂತ ಹೇಳಿ ಏನು ಅರ್ಥ ಆಗುವಂತ ಏನಂತ ಹೇಳಿ. ಬಟ್ ಸಿಂಪಲ್ ಇರ್ತೈತಿ. ಕನ್ನಡ ನಿಮ್ಗೆ ಪಕ್ಕ ಆಗ್ಬೇಕು. ಇದು ಇಂಗ್ಲಿಷ್ ಆಗಿ ಮಾಡ್ರ ಅಂತ ನಿಮ್ಗೆ ಇನ್ನಷ್ಟು ಕಠಿಣ ಆಗ್ತದೆ. ಮೊತ್ತಕ್ಕೆ ಸಮ ಎಂದು ಸಾಧಿಸಿ. ಅಂದ್ರ ಸರ್ ನೋಡ್ರಿ, ಸಾವಕಾಶ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ತ್ರಿಭುಜದ ಯಾವುದೇ ಹೊರಕೋನವು ಅರ್ಥ ಆಯ್ತ್ರಿ. ಅದರ ಪಾರ್ಶ್ವ ಒಳಕೋನದ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿ. ಅಂದ್ರೆ ಇಲ್ಲಿ ಕೋನ E1 ಈಕ್ವಲ್ ಟು ಕೋನ E1 ಈಕ್ವಲ್ ಟು ಕೋನ 1 ಪ್ಲಸ್ ಕೋನ 2. ಕೋನ E2 ಈಕ್ವಲ್ ಟು ಕೋನ 2 ಪ್ಲಸ್ ಕೋನ 3. ಕೋನ 3 ಈಕ್ವಲ್ ಟು ಕೋನ 1 ಪ್ಲಸ್ ಕೋನ. ಹಿಂಗಾಗಿರ್ತೈತಿ ಅಂತ ಸಾಧಿಸಿ ಅಂತ ಹೇಳಿದೆ. ಏನು ಸಾಧಿಸ್ಬೇಕಾಗಿತ್ತು ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗೈತೆ, ಅಥವಾ ಯಾರಾದ್ರೂ ಆಗಿಲ್ಲ ಅಂದ್ರೆ ಅವ್ರು ಕೇಳ್ಬೇಕು. ಏನು ಸಾಧಿಸ್ಬೇಕು ಅದು ಗೊತ್ತಿರ್ಬೇಕು ಫಸ್ಟ್. ಆಮೇಲೆ ಯಾರಿಗೆ ಈ ಸಾಧನೆ ಬಂತು ಅವ್ರ ಕೈ ಎತ್ತಬೇಕು. ಮೊದಲು ಉಳಿದವ್ರಲ್ಲ ಕೈ ಎಲ್ಲಾರು ಲೋವರ್ ಮಾಡ್ರಿ. ಯಾರಿಗೆ ಬಂತಲ್ಲ ಅವ್ರ ಕೈ ಎತ್ತ. ಸಂದೀಪ್ ಯಾವ ಸ್ಕೂಲಿಂದ ಬಂತು? ಯಾವ ಸ್ಕೂಲು? ರಬಕವಿ ಬನ್ನಟ್ಟಿ. ರಬಕವಿ. ಗುಡ್. ಪ್ರತೀಕ್ಷಾ ಬಂತು? ಯಸ್ ಸರ್.
ಈಗ ನಿಮ್ ಸ್ಕೂಲ್ನಾಗ ಏನ್ ಪ್ರೂಫ್ ಅದು ಮಾಡ್ತಾರ ಅವ್ನ ಎಂಜಾಯ್ ಮಾಡ್ತಾರ ನೋಡಿ ಅವಾಗ. ಅವ್ರು ಮಾಡೋಕ್ಕಿಂತ ಮೊದ್ಲ ನೀವು ಟೀಚರ್ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ಬೇಕು. ಸರ್ ನಾ ಟ್ರೈ ಮಾಡ್ತೀರಿ ಫಸ್ಟಿಗೆ, ಆಮೇಲೆ ಮಾಡ್ರಿ. ಅವ್ರು ಪ್ರೂಫ್ ಕೊಡೋಕ್ಕಿಂತ ಮೊದಲು ನೀವು ಟೈಮ್ ತಗೋಬೇಕು ಮಾಡಿ, ಆಮೇಲೆ ಆ ಪ್ರೂಫ್ ಅನ್ನು ನೋಡ್ಬೇಕು. ಪ್ರೂಫ್ ನೋಡ್ಬಿಡ್ಬಾರ್ದು, ಅವ್ನು ನೋಡಿದ್ರೆ ಮತ್ತೇನಿಲ್ಲ ಅದು. ಅದ್ರಾಗಿಂದ ಯಾವ್ದಾರ ಒಂದು ಸಾಧಿಸಿದ್ರೆ ಅಷ್ಟ. E1 = 1 + 2 ಅಷ್ಟ ಸಾಧಿಸಿದ್ರೆ ಸಾಕು. ಉಳಿದಿದ್ದನ್ನೆಲ್ಲ ಏನ್ ಮಾಡೋ ವಿಚಾರ ಇಲ್ಲ, ಯಾಕೆ ಅವು ಸಿಮಿಲರ್ ಇರ್ತಾವ ಪ್ರೂಫ್. ಅದೇ ರೀತಿಯಾಗಿ ನಾವು ಇವುಗಳನ್ನು ಸಾಧಿಸಬಹುದು ಅಂತ ಹೇಳಿದ್ರೆ ಸಾಕು. ಸೊ E1 = 1 + 2 ಅಷ್ಟೇ ಸಾಧಿಸಿದ್ರೆ ಸಾಕು. E1 = ಕೋನ 1 + 2. ಇಲ್ಲಿವರೆಗೆ ನಾವು ಸಾಧಿಸಿದನ್ನೆಲ್ಲ ಬಳಸಬಹುದು, ನೆನಪಿರಲಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಅನ್ನೋದನ್ನ ಬಳಸಬಹುದು ನಾನೀಗ. ಯಾಕಂದ್ರೆ ನಾವು ಸಾಧಿಸಿದ್ದೇವೆ ಈಗ ಅದನ್ನ, ಆ ಬಿಲ್ಡಿಂಗ್ ಕಟ್ಟಿದ್ದೇವೆ ನಾವು ಈಗ. ಬಹಳ ಸಿಂಪಲ್ ಆಯ್ತು. E1 = 1 + 2 ಅಂತ ಸಾಧಿಸ್ಬೇಕಾಗಿತ್ತು ನನಗಷ್ಟೇ. ಸರಿ ನಾವು ಟ್ರೈ ಮಾಡತ್ತೀವ್ರಿ. ಒಂದು ಹಿಂಟ್ ಕೊಡ್ತೇನೆ ನೋಡಿ. ಇದಕ್ಕೆ ಎರಡೇ ವಿಷಯಗಳು ಬೇಕು, ಎರಡು ವಿಷಯಗಳು ಬೇಕು. ದಿವ್ಯಾ ಏನ್ ಬೇಕು ಹೇಳ್ರು, ಯಾವ ವಿಷಯಗಳು ಬೇಕು? ಪರ್ಯಾಯ ಕೋನಗಳು. ಸರಳ ಯುಗ್ಮ 180 ಇರ್ತೈತಿ. ಒಂದು ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಒಳಕೋನಗಳ ಮೊತ್ತ 180 ಇರ್ತೈತಿ. ಇಷ್ಟೇ ಸಾಕು ನನಗೆ ಪ್ರೂವ್ ಮಾಡಕ್. E1 = 1 + 2 ಅಂತ ಪ್ರೂವ್. Only 20 hands out of 100. ಟ್ರೈ ಮಾಡ್ರಿ, ಯಾಕಂದ್ರೆ ಇದೆಲ್ಲ ನಿಮ್ಗೆ ಬೆಳಿದ ದೊಡ್ಡ ಪ್ರೂಫ್ಗಳು ಹೆಂಗ್ ಮಾಡೋದು. ಬಂದೈತ್ರಿ ಸರ್. ಗುಡ್. ಯಾರಿಗ್ ಬರಾಕ್ತಿಲ್ಲ ಇನ್ನೊಮ್ಮೆ ಲಕ್ಷ ಕೊಟ್ಟು ಕೇಳ್ರಿ, ನಾನು ಏನ್ ಹೇಳಕತ್ತೀನಿ. ಒಂದು ಸರಳ ರೇಖೆ ಮೇಲೆ ನಿಂತಿರುವಂತ ಎಲ್ಲಾ ಕೋನಗಳ ಮೊತ್ತ ಏನಿರ್ತೈತಿ? 180 ಡಿಗ್ರಿ. ಒಂದಿಲ್ಲಲ್ಲ, ಅವ್ರ ಕಡೆ ಲಕ್ಷ ಕೊಡ್ರಿ, ಲಕ್ಷ ಕೊಡ್ರಿ. ನಿಮಗ ಉದಾಹರಣೆ ಅಂದ್ರೆ ಏನು? E1 ಮತ್ತು 3 ಕೂಡಿಸಿದ್ರೆ ಎಷ್ಟಾಕತಿ? 180 ಆಕತಿ. E1 ಮತ್ತು ಕೋನ 3 ಕೂಡಿಸಿದ್ರೆ ಎಷ್ಟಾಕತಿ? ಅದು ಒಂದು ವಿಷಯ ಗೊತ್ತೈತಿ. ಒಂದ್ ಕಡೆ ಬಾಜುಕ್ ಇಟ್ಟಿರೋದನ್ನ ಒಂದು ವಿಷಯ ಗೊತ್ತೈತಿ. ಇನ್ನೊಂದ್ ಏನ್ ವಿಷಯ ಗೊತ್ತೈತಿ ನಿಮ್ಗ? ತ್ರಿಭುಜದ ಎಲ್ಲಾ ಒಳಕೋನಗಳನ್ನು ಕೂಡಿಸಿದ್ರೆ 180 ಡಿಗ್ರಿ. ಉದಾಹರಣೆಗೆ 1, 2, 3 ಕೂಡಿಸಿದ್ರೆ 180 ಆಕತಿ ಅಂತ ಗೊತ್ತೈತಿ. ನನಗೆ ಏನ್ ಪ್ರೂವ್ ಮಾಡ್ಬೇಕಾಗೈತಿ? E1 ಇದ್ದದ್ದು 1 ಮತ್ತು 2 ಕೂಡಿಸಿದ್ರೆ ಎಷ್ಟಾಕೈತಲ್ಲ ಅಷ್ಟಕ್ಕೆ ಸಮ ಆಗತೈತಿ ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಇಲ್ಲ ಸರಿ ನಾ ಹೇಳ್ತೀನಿ. ಸರಿ ಅಲ್ಲಿ ಎಲ್ಲ ಹೇಳಿಬಿಟ್ಟಿದ್ದೇನೆ ಈಗ. ಹೇಳೋದೆಲ್ಲ ಹೇಳಿಬಿಟ್ಟಿದ್ದೇನೆ ಈಗ ನಾನು. ಅಲ್ಲಿ ಕ್ಯಾನ್ಸಲ್ ಏನ್ ನೋಡ್ರೆ ಸ್ವಲ್ಪ ವಿಚಾರ ಮಾಡ್ರಿ ಅಷ್ಟೇ. ಇಷ್ಟೇ ಯೋಚನೆ ಮಾಡ್ರಿ. E1 ಮತ್ತು 3 ಎರಡು ಕೂಡಿಸಿದ್ರೆ ಎಷ್ಟಾಕವ್? ಯಾರು ಹೇಳ್ಬೇಕು? ಕೈ ಎತ್ತಲ್ದವ್ರು ಹೇಳ್ಬೇಕು. ಕೈ ಎತ್ತಲ್ದವ್ರು ಯಾರಿಗ್ ಬಂದಿಲ್ಲ ಅವ್ರಿಗೆ ಲಕ್ಷ ಕೊಡ್ರಿ, ಉಳಿದವ್ರು ಯಾರು ಮಾತಾಡೋಂಗಿಲ್ಲ. E1 ಮತ್ತು 3 ಕೂಡಿಸಿದ್ರೆ ಏನ್ ಆಕತಿ? 180 ಡಿಗ್ರಿ. 180 ಡಿಗ್ರಿ. 180 ಡಿಗ್ರಿ. 3, 1, 2 ಕೂಡಿಸಿದ್ರೆ ಏನ್ ಆಕತಿ? 180 ಡಿಗ್ರಿ. ಹಂಗಾದ್ರೆ ಏನಾದಂಗಾತು? ಹಂಗಾದ್ರೆ E1 ಬಗ್ಗೆ ಏನ್ ಹೇಳ್ಬೋದು ನಾನು? E1 = ಕೋನ 1 + ಕೋನ 2.
ಯಾಕೆ 30 ಮಂದಿ ಕೈ ಎತ್ತಾರೆ? ಇನ್ನು 70 ಮಂದಿಗೆ ಏನ್ ಕನ್ಫ್ಯೂಷನ್ ಐತಿ? ಸರ್ ಕೋನ್ 1 ಪ್ಲಸ್ ಕೋನ್ 2 ಪ್ಲಸ್ ಕೋನ್ 3 ಈಸ್ ಈಕ್ವಲ್ ಟು ಕೋನ್ E1 ಪ್ಲಸ್ ಕೋನ್ 3 ಅಂತ ಹೇಳ್ಬೋದ್ರಿ. ಹೌದು, ಆಮೇಲೆ 3 ಕ್ಯಾನ್ಸಲ್ ಮಾಡಾಕತ್ತಾರ ಅಷ್ಟೇ. ಅದು ನಾನು ಕೋನ್ 3 ಕ್ಯಾನ್ಸಲ್ ಆಗತ್ರಿ. ನೋಡ್ರು, E1ಗೆ 3 ಕೂಡ್ಸಿದ್ರೆ ಎಷ್ಟಾಗತೈತಿ? 180 ಆಗತೈತಿ. ಈ 3ಕ್ಕ 1 2 ಕೂಡ್ಸಿದ್ರೆ ಎಷ್ಟಾಗತೈತಿ? 180 ಆಗತೈತಿ. ಅಂದ್ರೆ 1 2 ಮತ್ತ E1 ಎರಡು ಸೇಮ್ ಇರ್ಬೇಕೋ ಇಲ್ಲೋ? ಇರ್ಬೇಕ್ರಿ. ಹಾ ರೀ. ಮತ್ತೆ ಏನು ಸರಿ ಬಂತು. ಹಾ ಇನ್ನ 50 ಮಂದಿ ಕೈ ಎತ್ತರಿ. ಏನ್ ಅರ್ಥ ಆಗೋತ್ ನಿಮ್ಗೆ? ಅದನ್ನ ಹೇಳ್ಬೇಕು ನಾನು. ನೋಡ್ರಿ, ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. E1 ಮತ್ತು 3 ಎರಡು ಕೂಡಿಸಿರ 180 ಆಕತಿ. ಇನ್ನ 3ಕ್ಕ 1 2 ಅವನು ಕೂಡಿಸಿರ 180 ಆಕತಿ. ಅಂದ್ಮೇಲೆ E1 ಮತ್ತ 1 2 ಮೊತ್ತ ಸೇಮ್ ಇರ್ಬೇಕು ಬ್ಯಾಡೋ? ಮತ್ ಇನ್ನ 60 ಮಂದಿ, ಇನ್ನ 40 ಮಂದಿ ಕೈ ಎತ್ತಿಲ್ಲ. ಯಾಕ? ಇವೆಲ್ಲ ನಿಮ್ಗೆ ಇನ್ನೂ ಯಾರಿಗ ಅರ್ಥ ಆಗಿಲ್ಲ ಅವ್ರು ಮಾತಾಡ್ಬೇಕು ಈಗ. ಹಂಗಾರ ಅಷ್ಟೇ ಮಾಡ್ರಿ. ಇಲ್ಲ ನೀವೆಲ್ಲ ಅಬ್ಸೆಂಟ್ ಅಂತ ಹಾಕ್ಬಿಡ್ತೇನೆ ನಾನು. 30 ಮಂದಿ ಮಾತಾಡ್ಬೇಕು, ನಿಮ್ಗೆ ಏನ್ ಅರ್ಥ ಆಗಿಲ್ಲ. ಮತ್ ಇಷ್ಟಾಗಿ ಎಷ್ಟೋ ಮಂದಿ ಹುಡುಗರು ಹೇಳಾಕತ್ತಾರಂತ, ಸರ್ ನಮ್ಗೆ ತಿಳಿವಲ್ತ್ರಿ ಏನು ಅಂತ ಹೇಳಿ. ಇನ್ನು ತಿಳಿವಲ್ತು ಅಂದ್ರೆ ನೀವ್ ಏನ್ ಮಾಡಿದಿರಿ? ನೀವು ಸುಮ್ಮನೆ ಟ್ಯಾಬ್ ಒಳಗೆ ಲಾಗಿನ್ ಆಗಿ ಏನ್ ಮಾಡಿದಿರಿ? ಮಲ್ಕೊಂಡಿದಾರೆ ಅಂತ ಅರ್ಥ. ಈಗ ಪ್ರತಿಭಾ ಪೋಷಕ ಟೆಸ್ಟ್ ಮಾಡಿ NMMS ಟಾಪ್ 4% ಬಂದಿದ್ದಾರೆ ಅಂದ್ರೆ ನಿಮ್ ಬ್ರೈನ್ ಅಂತೂ ಚಲೋ ಐತಿ, ಎಲ್ಲ ಐತಿ. ಈಗೂ ನಿಮ್ಗೆ ತಿಳಿವತ್ತು ಅಂದ್ರೆ ನೀವೇನೋ ಮಲ್ಕೊಂಡಿದಾರೆ ಒಂದ್ ಗೊತ್ತು, ಎಲ್ಲೋ ಒಂದ್ ಕಡೆ ನಿಮ್ದು ಲಕ್ಷ್ಯ ಐತಿ ಒಂದ್ ಗೊತ್ತು. ಇಲ್ಲಿ ಇಲ್ಲ ನೀವು. ಮತ್ತೇನ್ ತಿಳಿಲಿಲ್ಲ ನಿಮ್ಗೆ? ಹೇಳು ಪ್ರಜ್ವಲ್, ಏನ್ ತಿಳಿಲಿಲ್ಲ? ಕೋನ್ 1 ಪ್ಲಸ್ ಕೋನ್ 2 ಪ್ಲಸ್ ಕೋನ್ 3 ಈಸ್ ಈಕ್ವಲ್ ಟು 180. ಅದು ಗೊತ್ತಾಯ್ತ್ರಿ ಸರ್. ಆಮೇಲೆ ಮುಂದೆ ಏನ್ ಮಾಡೋದು? 3 ಮತ್ತು E1 ಕೂಡಿಸಿದ್ರೆ ಎಷ್ಟಾಕೈತಿ? ಹಾ ರೀ, 3 ಕೋನ 3 ಮತ್ತು E1 ಇವೆರಡು ಕೂಡಿಸಿದ್ರೆ ಎಷ್ಟಾಕೈತಿ? ಅದು 180. ನೋಡ, ಇಲ್ಲಿ ನೋಡಿ, ಲಕ್ಷ ಕೊಟ್ಟು ನೋಡಿ. ಹಾ, ಈ ಕೋನ 3 ಐತಲ್ಲ, ಇದಕ್ಕ E1 ಕೂಡಿಸಿದ್ರೆ ಎಷ್ಟಾಗತೈತಿ? ನೀನ್ ಹೇಳು ಪ್ರಜ್ವಲ. 180 ಡಿಗ್ರಿ. 180. ಈ ಕೋನ 3ಕ್ಕ ಕೋನ 1 ಮತ್ತು ಕೋನ 2 ಕೂಡಿಸಿದ್ರೆ ಎಷ್ಟಾಗತೈತಿ? 180 ಡಿಗ್ರಿ. ಇವೆರಡನ್ನೂ ಒಂದಿಟ್ಟು ಲಕ್ಷ ಕೊಟ್ಟು ನೋಡು. ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ಬೋದು ನಾನು? ಹಲೋ ಪ್ರಜ್ವಲ್. ಹಾ, 3 ಐತ್ಲಾ, ಇದಕ್ಕ E1 ಕೂಡಿಸಿರ 180 ಆಕತಿ. ಈ 3 ಐತ್ಲಾ, ಇದಕ್ಕ 1 2 ಕೂಡಿಸಿದ್ರು 180 ಆಕತಿ. ಅಂದ್ರೆ ಏನ ಇದು ಹೌದು ಅಲ್ಲ ನೋಡು? E1 = 1 + 2. ಹೌದು ಅಲ್ಲ? ಹಾ ರೀ. ಯಾಕೆ ಹೇಳಿ ನನಗೆ ಹೇಳು, ಯಾಕೆ ನನಗೆ ತಿಳಿಸಿ ಹೇಳು. ಯಾಕೆ? ಅಲ್ಲಿ ಕೋನ್ 3 + E1 = 180. ನಿಮ್ ಮನೆಯೊಳಗೆ ಮರಾಠಿ ಮಾತಾಡ್ತೀರಿ? ಇಲ್ರಿ ಸರಿ. ಹಾ, ಕನ್ನಡ ಮಾತಾಡ್ತಿದ್ದಿಲ್ಲ? ಹಾ ರೀ. ಹಾ, ಹೇಳ ನೋಡು. ಕೋನ 3 + E1 = 180 ಡಿಗ್ರಿ. ಕೋನ 3 + ಕೋನ 1 + 2 = 180 ಡಿಗ್ರಿ. ಆದ್ರಿಂದ E1 = 1 + 2. ಒಪ್ಪಿದಿ? ಹಾ ರೀ. ಹಾ, ಗುಡ್. ಅದನ್ನ ಪ್ರೂವ್ ಮಾಡ್ಬೇಕಾಗಿತ್ತು ನಾನು, ಮತ್ತೇನ್ ಮಾಡ್ಬೇಕಾಗಿತ್ತು? ಮುಗಿತ್ಲಾ ಕೆಲಸ? ಹಾ ರೀ ಸರ್. ಇನ್ನು 78 ಮಂದಿ. ಇನ್ನ 26 ಮಂದಿಗೆ ಏನ್ ತಿಳಿದಿಲ್ಲ?
ಅದೇರೋ ಇಲ್ಲ ನೀವು ಕ್ಲಾಸ್ನಾಗ? ಮಾತಾಡ್ಬೇಕು, ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಇದು ನಿಮ್ದೆಲ್ಲ ಇಲ್ಲಿ ನೋಟ್ ಆಕೈತೆ ಇಲ್ಲಿ ಆಟೋಮೆಟಿಕಲಿ ಎಲ್ಲ ಮಾಡಿ ಇಟ್ಟಿದ್ದೇವೆ ಅದನ್ನ. ಆಮೇಲೆ ಹೇಳ್ರಿ, ಆಮೇಲೆ ಈಗ ನೋಡ್ರಿ ಕೆಮಿಸ್ಟ್ರಿ ಕ್ಯಾಂಪ್ಗೆ, ಬೆಂಗಳೂರು ಕ್ಯಾಂಪ್ಗೆ, ಗೂಗಲ್ಗ ಯಾಕೆ ಕರ್ಕೊಂಡು ಹೋಗಿಲ್ರಿ ನಮ್ಮನ್ನ? ಇಲ್ಲೇ ಐತ್ ನೋಡ್ರಿ ರೀಸನ್. ನೀವು ಮಾತಾಡತ್ತೂ ಇಲ್ಲ, ತಿಳಿದಿಲ್ಲ, ಏನ್ ತಿಳಿದಿಲ್ಲ ಹೇಳಂದ್ರೆ ಅದನ್ನು ಮಾತಾಡತ್ತಿಲ್ಲ. ನಿಮ್ಗೇನು ಆನ್ಸರ್ ಕೊಡಂತ ಹೇಳತ್ತಿಲ್ಲ ನಾನು. ಸರಿ ನಾ ಉದಾಹರಣೆ ಕೊಟ್ಟು ಹೇಳ್ರಿ. ನಾವು ಹೇಳ್ತೀವಿ. ಸರಿ, ಕೋನ 3 ರೀ 60 ಡಿಗ್ರಿ ಇತ್ರಿ. ಸಪೋಸ್ ರೀ, ಅಂದ್ರ ರೀ ಕೋನ ಈ ರೀ 120 ಡಿಗ್ರಿ ಆಗಿರ್ತಿತ್ರಿ. ಯಾಕಂದ್ರ ರೀ ಅದ್ ಸರಳ ಯುಗ್ಮ ಐತ್ರಿ. ಹೌದು ಹೌದು. ಆಯ್ತ್ರಿ, ಇದ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಸಾಧಿಸಿದೇವ್ರಿ ನಾವ್ರಿ. ಕರೆಕ್ಟ್. ಆಯ್ತ್ರಿ, ಕೋನ 3 60 ಡಿಗ್ರಿ ಇತ್ತಂದ್ರಿ ಕೋನ 1 ಪ್ಲಸ್ ಕೋನ 2 ಸೇರ್ಸಿರಿ 120 ಡಿಗ್ರಿ ಇರ್ಬೇಕ್ರಿ. ಕರೆಕ್ಟ್, ವೆರಿ ಗುಡ್. ಉದಾಹರಣೆ ತರ ಈ ಉದಾಹರಣೆ ಮೂಲಕ ನೋಡಿದ್ರೆ ನಿಮ್ಗೆ ಆಮೇಲೆ ಈಸಿ ಆಕೈತೆ ಅರ್ಥ ಮಾಡ್ಕೊಳಕ್. ಓಕೆ, ಗುಡ್. ಇನ್ನ ಜಸ್ಟ್ ಕ್ಲಾಸ್ ಮುಗಿಸೋಕ್ಕಿಂತ ಮೊದಲು ಹೋಮ್ವರ್ಕ್ ಕೊಡ್ಲಿ ನಿಮಗ ಥಿಂಕ್ ಮಾಡಾಕ? ಎಸ್ ಸರ್. Yes, sir. ಅರಿ ಕೊಡ್ರಿ ಸರ್. ಸರ್ Yes, sir.